ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತೇಳಿ ಅನ್ಕೊತಾ ಇದ್ದೀನಿ. ಈ ಸೋಷಲ್ ಮೀಡಿಯಾ ಅನ್ನೋದಿದೆಯಲ್ಲ, ಯಾರನ್ನು ಬೇಕಾದರೂ ಹೀರೋನ ಮಾಡ್ಬೋದು, ಯಾರನ್ನು ಬೇಕಾದರೂ ಝೀರೋನ ಮಾಡ್ಬೋದು, ಹೌದಲ್ವಾ? ಅದನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ಆ, ಉತ್ತರ ಕರ್ನಾಟಕ ಭಾಗದ ಇನ್ಸ್ಟಾಗ್ರಾಮ್ ರೀಲ್ಸ್ ಮುಖಾಂತರ ಹೆಸರುವಾಸಿ ಆಗಿರುವಂತಹ ಒಬ್ಬ ಪ್ರತಿಭೆ ಇವತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ: ಯುವ ಪ್ರತಿಭೆಗಳನ್ನ ಎಂಟರ್ಟೈನ್ಮೆಂಟ್ ಜಗತ್ತಿನಲ್ಲಿ ಅವರು ಪಡ್ತಾ ಇರುವಂತಹ ಕಷ್ಟ ಮತ್ತು ಅವರ ಆಸೆಗಳು, ಸಿನಿಮಾ ರಂಗದಲ್ಲಿ ಏನೆಲ್ಲ ಮಾಡಬೇಕು ಅನ್ನುವಂಥ ಉದ್ದೇಶ ಹೊಂದಿದ್ದಾರೆ ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗದ ಒಬ್ಬ ಯುವ ಇನ್ಸ್ಟಾಗ್ರಾಮ್ ರೀಲ್ ಮುಖಾಂತರ ಹೆಸರುವಾಸಿಯಾಗಿ ಸಾಕಷ್ಟು ಸುದ್ದಿಯಲ್ಲಿರುವಂತಹ ಶ್ರೀಕಾಂತ್ ಜಾಕ್ಸನ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೊದಲನೇದಾಗಿ ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ಶ್ರೀಕಾಂತ್, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಸೂಪರ್. ಇಷ್ಟೇನಾ ವಾಯ್ಸ್ ನಿಮ್ದು? ಇನ್ಸ್ಟಾಗ್ರಾಮಲ್ಲಿ ಭಾಳ ಸುದ್ದಿ ಮಾಡ್ತಾ ಇದ್ದೀರಾ, ಒಳ್ಳೆ ಒಳ್ಳೆ ಪಾತ್ರಗಳನ್ನು ಮಾಡೋ ಮುಖಾಂತರ ಈ ಇನ್ಸ್ಟಾಗ್ರಾಮ್ ವೀಕ್ಷಕರನ್ನ ಸೆಳೆದಿದ್ದೀರಾ. ಹೆಂಗೆ ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಬೇಕಂತ ಆಸೆ ಬಂದಿದ್ದು ಹೆಂಗೆ ಅಂತ? ಇಲ್ಲ, ಮುಂಚೆಯಿಂದನೂ ಮ್ಯೂಸಿಕಲ್ಲಿ ಇತ್ತಲ್ಲ, ಅವಾಗಿಂದನೂ ಮಾಡ್ತಾ ಇದ್ದೆ. ಅದಾದ್ಮೇಲೆ ಟಿಕ್ ಟಾಕ್ ಮಾಡ್ತಾ ಇದ್ದೆ. ಟಿಕ್ ಟಾಕ್ ಮತ್ತೆ ಅಲ್ಲಿ ಚೆನ್ನಾಗಿತ್ತು, ಪ್ರೋತ್ಸಾಹ ಚೆನ್ನಾಗಿ ಬರ್ತಾ ಇತ್ತು. ಅದಾದ್ಮೇಲೆ ಬ್ಯಾನ್ ಆಗೋಯ್ತು. ಮತ್ತೆ ಇನ್ಸ್ಟಾಗ್ರಾಮ್ಗೆ ನಾನು ಬಂದಿದ್ದಿಲ್ಲ. 1-2 ವರ್ಷ ಆದ್ಮೇಲೆ, ಟಿಕ್ ಟಾಕ್ ಬ್ಯಾನ್ ಆಗಿ 1-2 ವರ್ಷ ಆದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಟಾರ್ಟ್ ಮಾಡಿದ್ದು. ಯಾಕೆ ಇದನ್ನ ರೀಲ್ಸ್ ಮಾಡ್ಬೇಕಂತ ಅನ್ಸಿದ್ದು ಯಾಕೆ? ಇಂಟ್ರೆಸ್ಟ್ ಬಂದಿದ್ದು ಯಾಕೆ ಅಂತ? ಅಂದರೆ ನನ್ನ ಈ ರೀಲ್ಸ್ ಮಾಡಬೇಕು ಅಂತ ಏನಿದ್ದಿಲ್ಲ, ಸಿನಿಮಾಗೆ ಬರ್ಬೇಕಂತ ಇತ್ತು. ಸೊ ನನಗೆ ಬ್ಯಾಕ್ ಬೋನ್ ಆಗಿ ಯಾರು ಇದ್ದಿಲ್ಲ, ಅಂದರೆ ನನಗೆ ಸಿನಿಮಾದಲ್ಲಿ ಯಾರೂ ಪರಿಚಯ ಇದ್ದಿಲ್ಲಲ್ಲ. ಹಂಗಾಗಿ ಇದನ್ನ ಒಂದು ನನ್ನ ಹಾಬಿಯಾಗಿ ಇಟ್ಕೊಂಡು ಇದರಿಂದ ಒಂದಿಷ್ಟು ಆಡಿಯನ್ಸಿಗೆ ರೀಚ್ ಆಗಬೇಕು. ಆಡಿಯನ್ಸಿಗೆ ರೀಚ್ ಆದರೆ ಇದರಿಂದ ಏನೋ ಒಂದು ಸಿಗುತ್ತೆ ಅಂತ ಮಾಡಿದ್ದು. ಮೂಲತಃ ನೀವು ಎಲ್ಲಿ, ಯಾವ ಊರಿನವರು? ನಮ್ಮದು ಜಂಗಮ ಸೋನಹಳ್ಳಿ ಅಂತ, ವಿಜಯನಗರ ಡಿಸ್ಟಿಕ್ಕು, ಹೊಸಪೇಟೆ ನಿಯರು, ಕೊಟ್ಟೂರು. ಅಲ್ಲೇ ನಾನು ಓದಿದ್ದು ಬೆಳೆದಿದ್ದೆಲ್ಲ. ಈ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಸುಮಾರು 1,00,000ಕ್ಕಿಂತ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಭಾಳ ಒಳ್ಳೆ ಕಮೆಂಟ್ಸ್ಗಳೆಲ್ಲ ಬರ್ತವೆ, ಹೇಗೆ ಅನಿಸುತ್ತೆ? ಅದೇ, ಮುಂಚೆ ಎಲ್ಲ ನೆಗೆಟಿವ್ ಬರ್ತಾ ಇದ್ವಿ, ಇವಾಗ ಪಾಸಿಟಿವ್ ಬರ್ತಾ ಇದ್ವಿ. ಹೌದಾ? ನೆಗೆಟಿವ್ ಎಲ್ಲ ಬರ್ತಾ ಇದ್ವಾ? ನೆಗೆಟಿವ್ ಭಾಳ ಬರ್ತಾ ಇದ್ವು ಅವಾಗ. ಇವಾಗ ಅಂದರೆ ಆಡಿಯನ್ಸಿಗೂ ಗೊತ್ತಾಗ್ತಾ ಇದೆ. ಅಂದರೆ ನಾನು ಮುಂಚೆ ಬರ್ತಾ ಬರ್ತಾ ಕಲಿತೀವಲ್ಲ, ಇವಾಗ ಒಂದು ಸ್ವಲ್ಪ ಅವರಿಗೂ ಇಷ್ಟ ಆಗ್ತದೆ ವಿಡಿಯೋಸು. ಅಂದರೆ ಒಂದು 80% ಪಾಸಿಟಿವೇ ಬರ್ತಾವೆ, ಇನ್ನು 20% ಬ್ಯಾಡ್ ಕಮೆಂಟ್ಸ್ ಇರ್ತವೆ. ಅದ್ರಾಗ ಜಾಸ್ತಿ ಬರೋದೇ ಪಾಸಿಟಿವ್ ಆಗಿ. ಮುಂಚೆ ಎಲ್ಲ ನೆಗೆಟಿವೇ ಇದ್ದು. ಹಂಗೆ ಅಂದರೆ ಹುಡುಗಿರ ಜೊತೆಗೆ ಯಾವಾಗ ಮಾಡ್ತೀವೋ ಅವಾಗೆಲ್ಲ ಫುಲ್ ಪಾಸಿಟಿವ್. ಅಲ್ಲ, ನೆಗೆಟಿವ್ ಬರ್ತಾಳ. ನಾನು ಓನಾಗಿ ನಾನು ಒಬ್ಬನೇ ಯಾವಾಗ ಮಾಡ್ತೀನಿ ಅವಾಗ ಪಾಸಿಟಿವ್. ಹಂಗೆ. ಯಾಕೆ ನೀವು ಇದನ್ನ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಎಲ್ಲ ಮಾಡ್ತಿರಲ್ಲ? ಮಾಡಿ ಆದ್ಮೇಲೆ ನಿಮಗೆ ಟೀಮ್ ಇದೆಯಾ ಅಥವಾ ಒಬ್ಬರೇ ಮಾಡ್ತೀರಾ? ಅಂದರೆ ನಾನು ಪ್ರಾಪರ್ ಟೀಮ್ ಅಂತ ಇಲ್ಲ, ಒಂದಿಬ್ರು ಹುಡುಗರು ಇದ್ದಾರೆ. ಅವ್ರು ಫ್ರೀ ಇದ್ದಾಗ ನಾನು ಕರಿತೀನಿ, ಬಂದ್ಬಿಟ್ಟು ವಿಡಿಯೋ ಮಾಡಿಕೊಡ್ತಾರೆ. ಆ ಥರ ಅಂದರೆ ಪ್ರಾಪರ್ ಟೀಮ್ ಅಂತ ಏನು ಇಟ್ಕೊಂಡಿಲ್ಲ. ನಾನೇ ಪ್ಲ್ಯಾನ್ ಮಾಡ್ತೀನಿ, ಮತ್ತೆ ಕ್ಯಾಮ್ರಾ ಆ್ಯಂಗಲ್ಸು ನಾನೇ ಇಟ್ಕೊಟ್ಟು ಅವರಿಗೆ ಬರ್ತೀನಿ, ಅವ್ರು ಹ್ಯಾಂಡ್ಲ್ ಮಾಡ್ತಾರೆ ಅಷ್ಟೇ. ಅಂದರೆ ನಾನು ಮುಂಚೆನೇ ಪ್ಲ್ಯಾನ್ ಮಾಡಿರ್ತೀನಿ. ಈಗ ಒಂದು ರೀಲ್ಸ್ ಹೋಗ್ಬೇಕಾದ್ರೆ ಈ ಲೊಕೇಶನ್ನು ಮತ್ತು ಸೀನು ನಾನು ಡಿವೈಡ್ ಮಾಡಿರ್ತೀನಿ. ಹೋಗಿ ನಾನು ಫ್ರೇಮ್ ಇಟ್ಕೊಟ್ರೆ ಅವ್ರು ಇಟ್ಕೊಂತಾರೆ. ಪಾಪ ಅವ್ರು ಫ್ರೀ ಇದ್ದಾಗ ಬಂದು ಮಾಡ್ಕೊಡ್ತಾರೆ. ಪ್ರಾಪರ್ ಇದಕ್ಕೆ ಅಂತ ಒಬ್ರು ಯಾರು ಟೀಮ್ ಇಲ್ಲ. ನಿಮಗೆ ಬೇಕಾಗಿರೋಂಥವ್ರನ್ನ ಇಟ್ಕೊಂಡು ನೀವು ರೀಲ್ಸ್ಗಳನ್ನೆಲ್ಲ ಮಾಡೋದು. ಈಗ ಕಷ್ಟ ಅನ್ಸುತ್ತಾ? ಈ ಕಷ್ಟನೇ ಅದು ಮಾಡೋದು. ಅಂದರೆ ಈಗ ಒಂದೊಂದು ಅಂದರೆ ಈಗ 100% ಅಂತ ಅದಕ್ಕೆ ನ್ಯಾಯ ಒದಗಿಸೋಕ್ಕಾಗಲ್ಲ. ಈಗ ಒಂದೇನೋ ಒಂದು ಕಂಟೆಂಟ್ ಮಾಡ್ತಾ ಇದೀವಿ ಅಂದರೆ ಈಗ ಆ ಸಿಮಿಲಾರಿಟಿ ಇರಬೇಕಷ್ಟೆ. ಅದ್ರ ತಕ್ಕನಂಗೆ ಲೊಕೇಶನಿಗೆ ಹೋಗೋದಾಗಲಿ, ಇಲ್ಲಾಂದರೆ ಇನ್ನು ಕಾಸ್ಟ್ಯೂಮ್ಸ್ ಆಗಲಿ, ಅಂದರೆ ನಾವು ಈಗ ಎಲ್ಲದೂ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅದನ್ನ ನಾವು ಇದರಲ್ಲೇ ಏನು ಮಾಡ್ಬೋದು, ಈಗ ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಏನು ಮಾಡ್ಬೋದು ಅಂತ ಒಂದು ಪ್ಲ್ಯಾನ್ ಮಾಡ್ತೀವಲ್ಲ, ಕಷ್ಟನೇ. ಈಗ ಒಂದೊಂದು ವೀಡಿಯೋಗೆ ನಾವು ಏನಿಲ್ಲ ಅಂದರೂ ಒಂದು 2-3 ಅವರ್ಸ್ ತಗೊತೀನಿ. ಅಂದರೆ ಒಂದು ಸೀನು ನಾನು ಒಂದಿಷ್ಟು ಡಿವೈಡ್ ಮಾಡಿ ಮತ್ತು ಪ್ಲ್ಯಾನ್ ಮಾಡಿ ಮಾಡೋಕ್ಕೆ, ಮತ್ತು ಅದು ಕರೆಕ್ಟಾಗಿ ಬರೋ ತನಕ ಬಿಡಲ್ಲ.
ಹಂಗೆ ಒಂದು 2-3 ಅವರ್ಸ್ ಆಗುತ್ತೆ, ಕಷ್ಟನೇ ಆಗುತ್ತೆ. ಒಂದು ರೀಲ್ಸ್ ಮಾಡಕ್ಕೆ 2 ರಿಂದ 3 ಹಾ, ಅಂದ್ರೆ ಸೆಲ್ಫಿ ವಿಡಿಯೋ ಇಟ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ. ಬಟ್ ನಾವು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋಗಳು ಪ್ಲಾನ್ ಮಾಡ್ತೀವಲ್ಲ, ಸೀನ್ ಟು ಸೀನು, ಕಟ್ ಸೀನ್ಸು, ಅವೆಲ್ಲ 2-3 ಅವರ್ಸ್ ಬೇಕು ಒಂದು ವಿಡಿಯೋ. ನಿಮ್ಮ ಮನೆಯಲ್ಲಿ ನಿಮಗೆ ಪ್ರೋತ್ಸಾಹ ಇದೆಯಾ? ನಿಮ್ಮ ಮನೆಯಲ್ಲಿ ಜೊತೆಗೆ ಯಾರ್ಯಾರು ಇರ್ತಾರೆ ಅಂತ? ಅಂದರೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನಮ್ಮ ತಮ್ಮ ಇದ್ದಾನೆ. ನಮ್ಮ ತಮ್ಮ ಇವಾಗ ಓದ್ತಾ ಇದ್ದಾನೆ. ಅದೇ ಮುಂಚೆ ಇದ್ದಿಲ್ಲ ಸಪೋರ್ಟು, ಬಟ್ ಈಗಲೂ ಅಂದರೆ ಇವಾಗ ಬಿಟ್ಬಿಟ್ಟಿದ್ದಾರೆ. ನಿಮ್ಗೆ ಏನು ಇಷ್ಟ ಬರುತ್ತೆ ಅದನ್ನ ಮಾಡಿ. ಅಂದರೆ ಅವ್ರಿಗೆ ಹೇಳಿ ಹೇಳಿ ಸಾಕಾಗೋಯ್ತು. ವಾಪಸ್ ಬಾಬಾ ಅಂತ ಈಗಲೂ ಕರೀತಾರೆ. ಯಾವುದೋ ಆಗಲ್ಲ ಬಾ, ನಮ್ಮಂತರಿಗಲ್ಲ ಬಾಬಾ ಅಂತ ಕರೀತಾರೆ. ನಾನು ಇಲ್ಲ ಆಗುತ್ತೆ, ಅಟ್ಲೀಸ್ಟ್ ಇಷ್ಟು ದಿನಕ್ಕೆ ಇವಾಗ ಏನೋ ಒಂದು ಸಿಗ್ತೈತೆ, ದೇವರ ಆಶೀರ್ವಾದದಿಂದ ನಾ ಪಟ್ಟರೆ ಕಷ್ಟಕ್ಕೆ ಏನೋ ಇವಾಗ ಒಂದೊಂದೇ ಅವಕಾಶಗಳು ಸಿಗ್ತದವೆ. ಇವಾಗ ನಮ್ ಬಿಟ್ಟೋದ್ರೆ ಮತ್ತೆ ಎಲ್ಲ ವೇಸ್ಟ್. ಹಾಗಾಗಿ ಈಗ ಅವ್ರು ಬಿಟ್ಬಿಟ್ಟಿದ್ದಾರೆ, ಇನ್ನೆಷ್ಟು ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಅಂದಿದಾರ ಯಾಕೋ ಮಾಡ್ತೀಯ ಅದನ್ನೆಲ್ಲ, ಈ ಏನು ಅಂತ ಉಪಯೋಗ ಇಲ್ಲ ಅಂತ ಹೇಳಿದಂತ ಜನರು ಇದಾರ? ಮುಂಚೆ ಭಾಳ ಹೇಳ್ತಾ ಇದ್ರು, ಬಟ್ ಇವಾಗ ಸ್ವಲ್ಪ ಅಂದರೆ ಒಂದಿಷ್ಟು ಜನರಿಗೆ ರೀಚ್ ಆಗಿದ್ದೀನಲ್ಲ, ಇವಾಗ ಅಪ್ರಿಷಿಯೇಟ್ ಮಾಡ್ತಾರೆ. ಆದರೂ ಇರೋ ಅನ್ನೋದೇ ಅಂತಾರೆ ಒಂದಿಷ್ಟು ಜನ. ಅದು ಇದ್ದಿದ್ದೆ, ಅದು ನಾವು ಎಷ್ಟೇ ಇದು ಮಾಡಿದ್ರು. ಏನಾಗಿದೆ ನಿಮಗೆ ಕಣ್ಣಿಗೆ? ಅದು ಕಣ್ಣಲ್ಲಿ ಮುಂಚೆ ಅದು ಆಪ್ರೇಷನ್ ಆಗಿತ್ತು, ನನ್ನ ಸ್ಕೂಲ್ ಟೈಮಲ್ಲೇ ಆಪ್ರೇಷನ್ ಆಗಿತ್ತು. ಆಪ್ರೇಷನ್ ಆಗಿ ಅದು ಇಲ್ಲೇ ಹೊಸಕೆರೆಹಳ್ಳಿ ವಿಠಲ ಹಾಸ್ಪಿಟಲ್ ಆಪ್ರೇಷನ್ ಆಗಿ ಮತ್ತೆ ಅದು ವಿಷನ್ ಇಲ್ಲ. ಅದು ಆಪ್ರೇಷನ್ ಆದ್ಮೇಲೆನೂ ವಿಷನ್ ಇದ್ದಿಲ್ಲ, ಫೇಲ್ ಆಗಿತ್ತು ಆಪ್ರೇಷನ್. ಅದಾದ್ಮೇಲೆ ಮತ್ತೆ ವಿಷನ್ ಅಂದ್ರೆ ನೀವು ವಿಷನ್ ಇದ್ದಿಲ್ಲ, ಬಟ್ ನೋಡಕ್ಕೆ 2 ಐ ಬಾಲ್ ಸೇಮ್ ಇದ್ವು, ಬ್ಲ್ಯಾಕೆ. ನೀವು ಈಗ ಹೆಂಗ್ ನೋಡ್ತಾ ಇದ್ರು ಅದು ನಿಮಗೆ ಹಂಗ ಅನ್ಸಲ್ಲ. ಈಗ ಹೆಂಗಿದೆಯೋ ಅದೇ ತರ ಎಲ್ಲರದು ನಾರ್ಮಲ್ ಆ ತರ ಇತ್ತು. ಬಟ್ ಶೂಟಿಂಗ್ ಅಲ್ಲಿ ಅದು ಬಣ್ಣ ಬಿದ್ದುಬಿಡ್ತು ಒಂದ್ಸಲ, ಅವಾಗ ಅದು ಕಲರಿಗೆ ಟರ್ನ್ ಆಯ್ತು. ಅವಾಗ ಈ ಕಲರ್ ಚೇಂಜ್ ಆಯ್ತು, ರೆಡ್ ಕಲರ್. ಅಲ್ಲಿವರೆಗೂ ನೋಡಕ್ಕೆ 2 ಸೇಮ್ ಇತ್ತು, ಬಣ್ಣ ಬಿದ್ದು ಅವಾಗ ಕಲರ್ ಚೇಂಜ್ ಆಯ್ತು. ಅವಾಗ ನೋಡೋರಿಗೆ ಅದು ಒಂಥರ ಕಾಣೋದು. ಮುಂಚೆಯಿಂದ ಇತ್ತ ಅಥವಾ ಅಂದ್ರೆ ಅದೇ ಸ್ಕೂಲಲ್ಲಿ ಆಗಿದ್ದು, ಸ್ಪೋರ್ಟ್ಸ್ ಆಡ್ಬೇಕಾರೆ. ಏನಾಗಿತ್ತು ಆಕ್ಚುಲಿ? ಅದು ಖೋಖೋ ಆಡ್ತಿದ್ದೆ, ಪೋಲ್ ಶಾಟ್ ಹೊಡೆಯಕ್ಕೂ ಕಾಲ್ ಸ್ಲಿಪ್ ಆಗಿ ಆ ಪೋಲು ಇಲ್ಲಿಗೆ ಬಿದ್ದಿತ್ತು. ಅದ್ ನಾನು ನೋಡ್ಕೊಂಡಿಲ್ಲ, ಅಂದ್ರೆ ನನಗೆ ಒಳಪೆಟ್ಟಾಗಿತ್ತು, ಹೊರಗಡೆ ಏನು ಬ್ಲಡ್ ಗಿಡ್ ಏನು ಬಂದಿದ್ದಿಲ್ಲ, ಸ್ಕ್ರಾಚು ಆಗಿದ್ದಿಲ್ಲ. ಒಂದು 3-4 ತಿಂಗಳನ್ನ ಆದ್ಮೇಲೆ ಅದು ಸ್ವಲ್ಪ ಪೇನ್ ಬರಕ್ ಸ್ಟಾರ್ಟ್ ಆಯ್ತು, ಕಣ್ಣ ನೀರು ಇಳಿಯೋದು, ಬ್ಲರ್ ಆಗೋದು. ಅವಾಗ ತೋರ್ಸ್ಕೊಂಬರಕ್ ಹೋದಾಗ ಒಳಗಡೆ ಡ್ಯಾಮೇಜ್ ಆಗಿದೆ, ನರ ಇದು ಕಟ್ ಆಗಿದೆ ಅಂತ. ಅವಾಗಿಂದ ಮತ್ತೆ ಆಪ್ರೇಷನ್ ಆಯ್ತು. ಆಪ್ರೇಷನ್ ಆದ್ಮೇಲೆ ಒಂದ್ 2-3 ತಿಂಗಳು ರೆಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಸ್ವಲ್ಪ ಬ್ಲರ್ ತರ ಕಾಣಕ್ ಸ್ಟಾರ್ಟ್ ಆಗಿ ಮತ್ತೆ ಅದು ಕಂಪ್ಲೀಟ್ ಆಗಿ ಹೋಗ್ಬಿಡ್ತು. ಇದಕ್ಕೆ ಇದು ಆಗಕ್ಕಿಂತ ಮುಂಚೆನೆ ರೀಲ್ಸ್ ಎಲ್ಲ ಮಾಡ್ತಾ ಇದ್ರ? ಆಪರೇಷನ್ ಆದ್ಮೇಲೆ ನಾನು ರೀಲ್ಸ್ ಮಾಡಿ ಟಿಕ್ ಟಾಕ್ ಅದೆಲ್ಲ ಆಪರೇಷನ್ ಆದ್ಮೇಲೆ ಆಯ್ತು. ಹೌದಾ? ಅಂದ್ರೆ ಅದೇ ಹೇಳ್ದಲ್ಲ, ಈ ತರ ಕಾಣ್ತಾ ಇರ್ಲಿಲ್ಲ ಅಷ್ಟೇ. ಈಗ ನಾನು 2-3 ಇಯರ್ಸ್ ಬ್ಯಾಕ್ ಇಂದ ಇದು ಹಿಂಗ ಆಗಿರೋದು, ಕಲರ್ ಚೇಂಜ್ ಆಗಿ ಹೈಲೈಟ್ ಆಗಿರೋದು. ಹೈಲೈಟ್ ಆಗಿರೋದು. ಅದಕ್ಕಿಂತ ಮುಂಚೆ ನೋಡೋರಿಗೆ ಅದು ಕಣ್ಣು ಕಾಣ್ತಾ ಇಲ್ಲ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಮಾಡ್ತಾ ಇದ್ದೆ, ಅವಾಗಿಂದನೂ ಮಾಡ್ತಾ ಇದ್ದೆ ವಿಡಿಯೋಸ್. ಬೇಜಾರು ಅನ್ಸುತ್ತಾ? ಏನಪ್ಪ ಹಿಂಗ ಅನ್ಸುತ್ತೆ, ಅಂದ್ರೆ ಮುಂಚೆ ಬಾಳ ಅನ್ಸೋದು, ಬಟ್ ಇವಾಗ ಅಷ್ಟು ಅನ್ಸಲ್ಲ. ಯಾಕಂದ್ರೆ ಇದ್ರಿಂದ ಅಭ್ಯಾಸ ಒಂದು, ಇನ್ನೊಂದು ಇದರಿಂದ ಅವಕಾಶಗಳು ಸಿಗ್ತದವೆ. ಸಿನಿಮಾದಲ್ಲಿ ಈಗ ನನಗೆ ಅವಕಾಶಗಳು ಸಿಗ್ತವೆ. ಈ ಕಣ್ಣು ಚೆನ್ನಾಗಿದ್ದಾಗ ನನಗೆ ಯಾವುದೇ ಅವಕಾಶಗಳು ಸಿಕ್ಕಿದ್ದಿಲ್ಲ. ಈ ಕಣ್ಣು ಹಿಂಗ ಆದ್ಮೇಲೆನೆ ನನಗೆ ಅವಕಾಶಗಳು ಸಿಗ್ತಾ ಇರೋದು. ಈಗ ಒಂದು 14 ಸಿನಿಮಾ ಆಗಿದಾವೆ ಈ ಎಲ್ಲ ಈ ಕಣ್ಣಿಂದ. ಯಾವ್ಯಾವ ಫಿಲ್ಮ್ ಅಲ್ಲಿ ಮಾಡಿದಾರೆ ಈಗ ನೀವು? ಈಗ ರೀಸೆಂಟ್ ಆಗಿ ಧ್ರುವ ಸರ್ಜಾ ಸರ್ದು ಒಂದು ಕ್ರಿಮಿನಲ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬರೋ ಮೂವಿ? ಅದು ಬಿಟ್ರೆ ಭಾರ್ಗವ ಉಪೇಂದ್ರ ಸರ್ದು. ಅದು ಬಿಟ್ರೆ ಇನ್ನೊಂದು ಕೇಸರಿ ಸೂತ್ರ ಅಂತ. ಅದು ಬಿಟ್ರೆ ಪೃಥ್ವಿ ಎಂಬರ್ಸೋದು ತುಳು ಮೂವಿ, ಬುಲ್ಡಾಗ್ ಅಂತ. ಇನ್ನೂ ಒಂದಿಷ್ಟಿದೆ ಹೊಸಬ್ರು ಒಂದಿಷ್ಟು. ಇತ್ತೀಚೆಗೆ ಕಲರ್ಸ್ ಕನ್ನಡದಲ್ಲಿ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ. ಕಲರ್ಸ್ ಕನ್ನಡ ಪಾಪ ಅಸೋಸಿಯೇಟ್ ಅವರು ಕರೆದ್ಬಿಟ್ಟು ಒಂದು ಚಾನ್ಸ್ ಕೊಟ್ರು, ಅಸೋಸಿಯೇಟ್ ಡೈರೆಕ್ಟರ್. ನಾನು ಶಾರ್ಟ್ ಫಿಲಮ್ ನೋಡಿ ಅದಾದ್ಮೇಲೆ ಅಣ್ಣಯ್ಯ ಸೀರಿಯಲ್ ಅಲ್ಲಿ ಮಂಜು ಅಂತ ಒಬ್ರು ಮ್ಯಾನೇಜರ್ ಇದ್ರು, ಅವ್ರು ನನಗೆ ಮುಂಚೆಯಿಂದನೂ ಪರಿಚಯ. ಅವರು ಒಂದು ಕ್ಯಾರೆಕ್ಟರ್ ಇದೆ ನಿನ್ಗೆ ಸೂಟ್ ಆಗುತ್ತೆ, ಒಂದಿಷ್ಟು ಡೈಲಾಗ್ಸ್ ಎಲ್ಲ ಇದಾವೆ, ಬಂದ್ ಮಾಡುವ. ಅವ್ರ ಕರೆದು ಅದೊಂದು ಚಾನ್ಸ್ ಕೊಟ್ರು. ಖುಷಿ ಅನ್ಸುತ್ತಾ? ಖುಷಿ ಅನ್ಸುತ್ತೆ. ಅಂದ್ರೆ ನಾನು ಮುಂಚೆ ಎಲ್ಲ ಸೀರಿಯಲ್ಗೆ ಭಾಳ ಟ್ರೈ ಮಾಡಿದ್ದೆ.
ಸಿನಿಮಾಗೆ ಬರೋಕ್ಕಿಂತ ಮುಂಚೆನೇ ನಾನು ಸೀರಿಯಲ್ಲಿಗೆ ಆಡಿಷನ್ ಕೊಟ್ಟು ಹ್ಮ್ ತುಂಬ ಟ್ರೈ ಮಾಡಿದೆ. ಯಾಕಂದ್ರೆ ಮನೆಯೆಲ್ಲರೂ ನೋಡ್ತಾರೆ, ಟಿ ವಿಲಾರು ಕಾಣಿಸ್ಕೊಂತೀವಿ ಹಂಗೆ ಹಿಂಗೆ ಅಂತ. ಮನೆಯೆಲ್ಲರೂ ನೋಡಿ ಇಲ್ಲ ಮಗ ಏನೋ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವ್ರಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳಿ ನಾನು ಸೀರಿಯಲಿಗೆ ಭಾಳ ಟ್ರೈ ಮಾಡ್ತಾ ಇದ್ದೆ. ಸೀರಿಯಲ್ ಯಾರು ಅಂದರೆ ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ, ಗೊತ್ತಿಲ್ಲ ಅಲ್ಲಿ ನಂದೇನಿತ್ತು ಇಲ್ಲ ಅವ್ರದ್ದೇನಿತ್ತು. ಕ್ಯಾರೆಕ್ಟರ್ ವೈಸ್ ಚೆನ್ನಾಗಿ ಅಂದರೆ ನನಗೆ ಸೂಟ್ ಆಗೋ ಇದ್ದಿಲ್ಲ ಏನೋ. ಒಂದು 7-8 ಆಡಿಷನ್ ಕೊಟ್ಟೆ, ಯಾರೂ ಸೆಲೆಕ್ಟ್ ಮಾಡಲಿಲ್ಲ. ಇದೇ ಕಲರ್ಸ್ ಕನ್ನಡ, ಜಿ ಕನ್ನಡ. ಅದಾದಮೇಲೆ ಮತ್ತೆ ನಾನು ಬಿಟ್ಬಿಟ್ಟೆ. ಅಂದರೆ ನಮ್ಮ ಡ್ರಾಮಾ ಮೇಸ್ಟ್ರು ಡ್ರಾಮಾ ಮಾಡ್ತಾ ಇದ್ವಿ ನಾವು ಮಲ್ಲತಳ್ಳಿ ಹತ್ರ. ನಮ್ಮ ಗಣಪ ಸರ್ ಅಂತ ಇದ್ರು. ಅವ್ರು ಹೇಳಿದ್ರು ನೀನು ಸೀರಿಯಲ್ ಎಲ್ಲ ಸೆಟ್ ಆಗಲ್ಲ, ಬರೀ ಮೂವಿಗೆ ಟ್ರೈ ಮಾಡು. ಮೂವಿಲಿ ಒಂದು ಕ್ಲಿಕ್ ಆಯಿತು ಅಂದರೆ ನೀನ್ ಕಂಟಿನ್ಯೂಟಿ ಅಂದರೆ ಸೀರಿಯಲ್ಗೆ ಶೋಗಳಿಗೆ ಗೆಸ್ಟಾಗಿ ಕರೀತಾರೆ. ಅಂದರೆ ನೀನು ಸಿನಿಮಾದಲ್ಲಿ ಕ್ಲಿಕ್ ಆಗ್ಬಿಟ್ರೆ ಮುಗೀತು, ಅದಾಗ ನೀನು ಸೀರಿಯಲಿಗೆಲ್ಲ ಟ್ರೈ ಮಾಡೋಕೆ ಹೋಗ್ಬೇಡ, ಸೀರಿಯಲ್ ಶೋಗೆಲ್ಲ ಅಂತ ಅಂದಾಗ ನಾನು ಆಮೇಲೆ ಕಂಪ್ಲೀಟಾಗಿ ಬರೀ ಸಿನಿಮಾ ಕಡೆನೇ ಫೋಕಸ್ ಮಾಡಿದೆ. ಸೊ ಇವಾಗ ಅದು ಸೀರಿಯಲ್ ಆಫರ್ ಬಂದಿತ್ತು. ಈ ಇಂಡಸ್ಟ್ರಿ ಅಂದ್ರೇನೆ ಒಂದು ಡಿಫಿಕಲ್ಟ್. ಸಾಕಷ್ಟು ಜನಕ್ಕೆ ಅವಕಾಶ ಸಿಗಲ್ಲ, ಎಷ್ಟೋ ಜನ ಕೆಲಸ ಮಾಡಿದ್ರು ಅವ್ರಿಗೆ ಅವಕಾಶ ಸಿಗಲ್ಲ, ಕ್ಲಿಕ್ ಆಗಲ್ಲ. ನೀವು ಇದಕ್ಕಿಂತ ಮುಂಚೆ ಅಂದರೆ ಈ ಕಣ್ಣ ಆಗಿದ್ದ ಮುಂಚೆ ನಂತರ ಕೂಡ ಹೋಗಿ ಯಾರೋ ಡೈರೆಕ್ಟರ್ ಭೇಟಿ ಆದರೂ ಪ್ರೊಡ್ಯೂಸರ್ ಭೇಟಿ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿದಾಗ ತಿರಸ್ಕಾರ ಮಾಡಿರೋದು ಇದೆಯಾ? ಇದಾವೆ. ಅಂದರೆ ನಾನು ಫಸ್ಟಿಗೆ ಅಂದರೆ ಕೆಲಸ ಮಾಡ್ಕೊಂಡು ಜೂನಿಯರ್ ಆರ್ಟಿಸ್ಟಾಗಿ ಹೋಗ್ತಿದ್ದೆ. ಅಲ್ಲೂ ಎಷ್ಟು ಅಂದರೆ ಕೇಳಿದಾಗೆಲ್ಲ ಬೈದಿರೋರು ಇದ್ದಾರೆ. ಅದಾದಮೇಲೆ ಪ್ರೊಡಕ್ಷನ್ ಅಂದರೆ ಯಾರೂ ಕೊಡ್ತಾ ಇರಲಿಲ್ಲ ಚಾನ್ಸ್. ಹೋಗಿ ಕೇಳಿದ್ರು ಯಾರೂ ಕೊಡ್ತಾ ಇರಲಿಲ್ಲ. ಅಂದರೆ ಅವ್ರಿಗೇನೋ ಅಂದರೆ ನಾನು ಪ್ರೂವ್ ಮಾಡ್ಕೊಂಡಿನಿ ಅಂದರೆ ನನಗೆ ಬರುತ್ತೆ ಇಲ್ಲ ಅಂತ ಅವ್ರಿಗೆ ಗೊತ್ತಿರಲ್ಲ. ನಾನು ನೀ ಕೊಟ್ಟರೆ ತಾನೇ ನಾನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಚಾನ್ಸ್ ಕೊಟ್ಟರೆ ತಾನೇ ನಾನು ಏನಂತ ಗೊತ್ತಾಗೋದು ನಿಮಗೆ. ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಬೇಡ, ಬಾಯಿಂದ ಹೇಳಿದ್ರೆ ಗೊತ್ತಾಗಲ್ಲ. ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಬೇಡ, ಹಂಗೆ ಕೊಡ್ತಾ ಇರಲಿಲ್ಲ. ಅದಕ್ಕೆ ನಾನು ಪ್ರೊಡಕ್ಷನ್ಗೆಲ್ಲ ಹೋಗ್ತಿದ್ದೆ. ಅದಾದ್ಮೇಲೆ ಬಿಟ್ಟಾದ್ಮೇಲೆ ನಾನು ಇಲ್ಲ ನಾವೇ ಏನಾರು ಮಾಡ್ಬೇಕಂತೇಳಿ ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿದ್ದು. ಶಾರ್ಟ್ ಫಿಲಮ್ಸು ಮತ್ತು ಇನ್ಸ್ಟಾದಲ್ಲಿ ಇಷ್ಟು ಒಳ್ಳೊಳ್ಳೆ ಅಂದರೆ ಒಂದು ಆಡಿಯನ್ಸಿಗೆ ಕನೆಕ್ಟ್ ಆಗೋ ಥರ ವೀಡಿಯೋಸ್ ಬಿಟ್ಟಾಗ ಅಲ್ಲಿಂದ ಸಿನಿಮಾ ನನಗೆ ಸಿಗಕ್ಕೆ ಸ್ಟಾರ್ಟ್ ಆಗಿದೆ ಕ್ಯಾರೆಕ್ಟರ್ ವೈಸು. ಅಂದ್ರೆ ಈಗ ನಿಮ್ಮ ಈ ಪರ್ಫಾರ್ಮೆನ್ಸ್ ನೋಡಿ 16 ಸಿನಿಮಾಗಳಲ್ಲಿ ಮಾಡಿದ್ರೆ ಅಂದ್ರೆ ಅದು 14 ಅಂದ್ರೆ ಈಸಿ ಮಾತಲ್ಲ. ಯಾಕಂದ್ರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಬೇಗ ಸಕ್ಸಸ್ ಸಿಕ್ಕಿದೆ ಅನ್ನೋ ತರ. ಅದು ಇನ್ನೂ ಏನು ಸಕ್ಸಸ್ ಅಲ್ಲ, ಅಂದ್ರೆ ಒಂದು ಅವಕಾಶ ಸಿಕ್ಕಿದಲ್ಲ ಅದೇ ಒಂದು ಸಕ್ಸಸ್ ಅನ್ನೋದು. ಯಾಕಂದ್ರೆ ಈಗ ನಾನು ಮಾಡಿರೋದು ಎಷ್ಟೋ ಜನರಿಗೆ ಪಾಪ ಅವ್ರಿಗೆ ಇನ್ನೂ ಸಿಗ್ತಾ ಇಲ್ಲ. ಹೌದೌದು, ಯಾಕಂದ್ರೆ ಇಂಡಸ್ಟ್ರಿ ಅನ್ನೋದು ಅವಕಾಶಕ್ಕಾಗಿ ಅಲಿತಾ ಇರ್ತಾರೆ. ಒಂದು ಚಿಕ್ಕ ಪಾತ್ರ ಆದ್ರೂ ಪರವಾಗಿಲ್ಲ, ಕರೆದು ಗುರುತಿಸಿ ಕೊಡ್ತಾರಲ್ಲ, ಅದು ಗ್ರೇಟ್ ಅಲ್ಲ. ನನಗೇನು ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋರುಗಳಿಗೂ ಪಾಪ ಆಗ್ತಾ ಇಲ್ಲ. ಅದು ಹಂಗೆ ಹೋಲಿಸ್ಕೊಂಡ್ರೆ ನಾನು ಪರವಾಗಿಲ್ಲ, ಲಕ್ಕಿ. ಅದೇ ಅಂದರೆ ಇನ್ನೂ ಬೇಕಿತ್ತು. ಅಂದರೆ ನಾವು ಮಾಡ್ಕೊಂಬಂದಿರೋದು ಇಂದ ಇನ್ನೂ ಬೇಕಾಗಿತ್ತು. ಅಂದರೆ 6.5 ವರ್ಷ ಆಗ್ತಾ ಬಂತು ಇಂಡಸ್ಟ್ರಿಯಲ್ಲೇ ಇರೋದು, ಫಿಲಿಂ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡ್ಕೊಂಡು. ಅದಕ್ಕಿಂತ ಮುಂಚೆ ಒಂದು 2 ವರ್ಷ ಇಲ್ಲೇ ಕೆಲಸ ಮಾಡಿದೆ ಬೆಂಗಳೂರಲ್ಲಿ. ಪೆಟ್ರೋಲ್ ಬಂಕು ಮತ್ತು ಎಂಪೈರು, ಇಲ್ಲೇ ಸುದೀಪ್ ಸರ್ ಹತ್ರ ಮನೆ ಹತ್ರ ಎಂಪೈರ್ ಇದೆ ಅಲ್ಲ, ಅಲ್ಲಿ ಒಂದು ಫ್ಯಾಕ್ಟ್ರಿ ಮತ್ತು ಮಲ್ಲಿಗೆ ಹಾಸ್ಪಿಟ್ಲ್ ಸ್ಟೀವಾರ್ಡ್ ಆಗಿ ಮಾಡಿದೆ ಒಂದಿಷ್ಟು ದಿನ. ಅಂದರೆ ಅವೆಲ್ಲ ಮಾಡ್ಕೊಂಡು ಬಂದು ಮತ್ತೆ ಈ ಸಿನಿಮಾಗೆ ಬಂದು ಮತ್ತೆ 1 ವರ್ಷ ಅಲ್ಲಿ ಇಲ್ಲಿ ಅಲ್ದಾಡಿ ಎಲ್ಲ ಆದಮೇಲೆ ಈಗ ಒಂದು ಸ್ವಲ್ಪ ಸಿಗ್ತಾ ಇದೆ. ಬಟ್ ಇನ್ನೂ ಏನೋ ಬೇಕಿತ್ತು. ಅಂದರೆ ಅದೇನಾಗುತ್ತೆ ಅಂದರೆ ನಾವು ಎಷ್ಟೇ ಅದು ಆಸೆ ಇಲ್ಲ ಬಟ್ ಇನ್ನೂ ಏನೋ ಒಂದಿಷ್ಟು ಬೇಕಾಗಿತ್ತು. ನೋಡೋಣ ಮುಂದೆ. ಈಗ ಅದು ಧ್ರುವ ಅವರು ಫಿಲಿಮಲ್ಲಿ ಮಾಡ್ತಾ ಇದ್ರಲ್ಲ, ಒಂದು ಒಳ್ಳೆ ರೋಲ್ ಇದೆಯಾ? ಏನು ಕ್ಯಾರೆಕ್ಟರ್ ಅದು? ಒಳ್ಳೆ ರೋಲ್ ಅಂದರೆ ಅದಕ್ಕೆ ನಾನು ಅಂದರೆ ಅದೊಂದು ಟೈಟ್ಲ್ ಅನೌನ್ಸ್ಮೆಂಟ್ ಆಗಿತ್ತು. ಬಟ್ ಅದನ್ನ ನಾನು ನೋಡಿದ್ದೆ. ನನಗೆ ಅದರಲ್ಲಿ ಮಾಡ್ತೀನಿ ಅಂತಲೂ ಅನ್ಕೊಂಡಿರ್ಲಿಲ್ಲ. ಇದನ್ನ ನಾನು ಧ್ರುವಣ್ಣನ ಮೆಚ್ಕೊಳ್ಳೇಬೇಕಂದ್ರೆ ಧ್ರುವಣ್ಣನೇ ಕರೆದು ಆ ಪಿಕ್ಚರಲ್ಲಿ ಚಾನ್ಸ್ ಕೊಟ್ಟಿದ್ದೆ ನಿಮಗೆ. ಅದು ನಂದು ವಿಡಿಯೋಸ್ ನೋಡಿ ಅವ್ರ ಮ್ಯಾನೇಜರಿಂದ ನಂಬರ್ ಅಶ್ವಿನ್ ಅಣ್ಣ ಅಂತ ಇದ್ದಾರೆ, ಅವರಿಂದ ಕಾಂಟ್ಯಾಕ್ಟ್ ಮಾಡಿಸಿ ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ವಿಡಿಯೋ ಕಾಲಲ್ಲೂ ಮಾತಾಡಿದ್ರು ಧ್ರುವಣ್ಣ. ವಿಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತೀರಿ ನೀವು, ನಮ್ಮ ಜೊತೆ ಯಾಕೆ ಮಾಡ್ತೀರಾ ಅಂತೇಳಿ ತುಂಬ ಪ್ರೀತಿಯಿಂದ ಒಂದು ಪಾತ್ರ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಪಾತ್ರ ಅಂದರೆ ಅವ್ರ ಜೊತೆಲೇ ಇರೋ ಥರದಲ್ಲಿ ಒಂದು ಪಾತ್ರ. ಖುಷಿ ಆಗುತ್ತಲ್ವ? ಖುಷಿ ಆಗುತ್ತೆ. ನಾನು ಆ ಸಿನಿಮಾಗೆ ಕಾಯ್ತಾ ಇದ್ದೀನಿ. ಅದಾದ್ಮೇಲೆ ಉಪೇಂದ್ರ ಸರ್ದು ಅದೊಂದು ಭಾರ್ಗವ, ಅವರು ಒಂದು ಯಾವುದೋ ಕ್ಯಾರೆಕ್ಟರ್ ಹುಡುಕ್ತಾ ಇದ್ರಂತೆ. ಅವ್ರ ಒಂದು ವಿಡಿಯೋ ನೋಡಿ ಅವ್ರ ಸೊಸೈಟಿ ಕಳಿಸಿ ಕರೆಸಿ ಅಂತ. ನೀವು ಈ ದೊಡ್ಡ ನಾಯಕರಿಗೆ ನೀವೇ ಅಪ್ರೋಚ್ ಆಗಿಲ್ಲ, ಅವರೇ ನಿಮ್ಮನ್ನ ಅಪ್ರೋಚ್ ಆಗಿರೋದು? ಅಂದ್ರೆ ಅವರೇ ಬಂದು ನಿಮ್ಮ ರೀಲ್ಸ್ ನೋಡಿ ಕರೆದಿರೋದು? ಹೆಂಗೆ ಧ್ರುವ ಸರ್ ನಿಮ್ ಜೊತೆ ಮಾತಾಡಿದಾಗ? ತುಂಬಾ ಪ್ರೀತಿ. ನಿಜವಾಗ್ಲೂ ಅವ್ರು ಇರೋದು ಹಾಗೆ ಅಲ್ವಾ?
ಬಹಳ ತುಂಬಾ ಹಂಬಲ್ ಪರ್ಸನ್. ಅಂದ್ರೆ ನಿಮ್ಗೆ ಅಯ್ಯಪ್ಪ ದೊಡ್ಡ ಸ್ಟಾರ್ ದೊಡ್ಡ ಸ್ಟಾರ್ ಅಂತ ಏನ್ ಫೀಲ್ ಮಾಡಲ್ಲ. ಕಾಮನ್ ಈಗ ಅಣ್ಣ ತಮ್ಮ ಅನ್ನೋ ತರನೇ ಇರ್ತಾರ ಅವ್ರು. ಹೌದೌದು. ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹ್ಮ್ ಈಗ ಅಂದ್ರೆ ಅವರಿಗೆ ಅವಶ್ಯಕತೆನೇ ಇಲ್ಲ ನಮ್ಮಂತರಿಗೆ ಚಾನ್ಸ್ ಕೊಡ್ಬೇಕು ಅನ್ನೋದು. ಹೌದೌದು. ಈಗ ಅವ್ರ ಸುತ್ತಮುತ್ತ ಎಷ್ಟೆಷ್ಟೋ ಜನ ಇರ್ತಾರೆ. ಹೌದೌದು. ಮತ್ತೆ ಈಗ ನಡೀತಾ ಇರೋದು ಏನಂದ್ರೆ ಸ್ವಲ್ಪ ಏನೇನೋ ಮಾಡೋರ್ನೆಲ್ಲ ಕರ್ಕೊಂಡು ಸಿನಿಮಾದಲ್ಲಿ ಹಾಕಂತ ಇದಾರೆ. ಅಂತದ್ ಬಿಟ್ಟು ಟ್ಯಾಲೆಂಟ್ ಇರೋರು ಕರ್ಕೊಂಬಂದು ಅಂದ್ರೆ ನೀವು ರೀಲ್ಸ್ ನೋಡಿ ಗುರ್ತಿಸಿ ನೀನ್ ಬಾರ ಚೆನ್ನಾಗಿ ಮಾಡ್ತೀಯ ಚೆನ್ನಾಗ್ ಮಾಡ್ತೀಯ ಅಂತ ಕರೆದ್ಬಿಟ್ಟು ಕೊಟ್ಟಿದಾರಲ್ಲ, ಅದು ಅವ್ರದ್ದು. ಅದಕ್ಕಿಂತ ಬಾಳ ಚೆನ್ನಾಗ್ ಮಾತಾಡ್ಸೋರು, ಸೆಟ್ಟಲ್ಲೂ ಚೆನ್ನಾಗ್ ಮಾತಾಡ್ಸೋರು. ತುಂಬಾ ಜನ ಇನ್ನೊಬ್ಬ ಹುಡುಗನ್ಗೂ ಅವರೇ ಅವಕಾಶ ಕೊಟ್ಟಿರೋದು. ಇಬ್ರು ಮಾಡ್ತಾ ಇದೀವಿ, ಇಬ್ರಿಗೂ ಅವರೇ ಅವಕಾಶ. ಇಬ್ರು ಹೊಸಬ್ರೆ, ಇಬ್ರು ಯೂಟ್ಯೂಬರ್ಸ್, ಅಂದ್ರೆ ಶಾರ್ಟ್ ಫಿಲಮ್ಸ್ ಏನೋ ಒಂದ್ ಮಾಡ್ತಾ ಇದೀವಿ, ಕಡ್ದ್ಬಿಟ್ಟು ಕೊಟ್ಟಿದ್ದಾರೆ. ಅದೇ ಅಂದ್ರೆ ನಾವಿಷ್ಟು ದಿನ ಮಾಡ್ಕೊಂಬಂದಕ್ಕೂ ಸಾರ್ಥಕ ಆಯ್ತು. ಅಂದ್ರೆ ಇವ್ರನ್ನೆಲ್ಲ ನಾವು ಟಿವಿಲಿ ನೋಡ್ತಾ ಇದ್ವಿ. ಉಪೇಂದ್ರ ಸರ್ ಆಗ್ಲಿ, ಮತ್ತೆ ಇವರು ಧ್ರುವಣ್ಣನಾಗ್ಲಿ. ಉಪೇಂದ್ರ ಸರ್ನ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರ ಸಾಂಗ್ ಕೇಳಿನೇ ಕುಣಿತಾ ಇದ್ವಿ. ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಂತ ದೊಡ್ಡ ವ್ಯಕ್ತಿ, ಅಂತ ದೊಡ್ಡ ಡೈರೆಕ್ಟ್ರು ಕರೆದ್ಬಿಟ್ಟು ಒಂದ್ ಪಾತ್ರ ಕೊಡ್ತಾರೆ ಅಂತ. ಅವರು ಅದು ವಿಡಿಯೋ ನೋಡಿ ಹುಡುಗ ಲುಕ್ ಚೆನ್ನಾಗಿದೆ ಕರೆಸಿ, ಅಂದ್ರೆ ಮುಂಚೆನೆ ಹೇಳಿದಂತ ಒಂದು ಬೇರೆ ತರನೇ ಇರ್ಬೇಕು ಹುಡುಗ, ನೋಡಕ್ಕೆ ಆಕ್ಟಿಂಗ್ ಬರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು. ಆಮೇಲೆ ಅಲ್ಲಿ ಉಮೇಶ್ ಸರ್ ಅಂತ ಇದಾರೆ, ನಮ್ಮ ಉತ್ತರ ಕರ್ನಾಟಕದವ್ರೆ. ಅವರು ಡೈರೆಕ್ಟ್ರೆ. ಅವರಿಂದ ಕಾಂಟ್ಯಾಕ್ಟ್ ಮಾಡಿಸಿ ಅವರು ಕರೆಸಿದ್ರು. ಅದೊಂದು ನನ್ಗೆ ಖುಷಿ. ಅಂದ್ರೆ ಇಷ್ಟು ದಿನ ಏನ್ ಮಾಡಿದೆ ಅಂದ್ರೆ ಅಟ್ಲೀಸ್ಟ್ ಅಂತ ದೊಡ್ಡ 2 ವ್ಯಕ್ತಿಗಳು ಕರೆದು ಮಾಡಿದಾರಲ್ಲ, ಅದು ನಾನು ಮಾಡಿದೆ. ಅಂದ್ರೆ ಅದೆಲ್ಲ ಅವ್ರ ಕಡೆಗೆ ಹೋಗಕ್ಕೆ ನನಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸು ಮತ್ತೆ ಆಡಿಯನ್ಸ್ ಮೇನ್ ಅವರು. ಅಲ್ಲಿಂದನೇ ಅಲ್ಲ ಪುಷ್ ಆಗಕ್ಕಾಗಲ್ಲ. ಈಗ ಇವ್ರು ನೋಡಿ ನನ್ನ ಪುಷ್ ಅವ್ರ ಹತ್ರ ಕಳಿಸಿದಕ್ಕೆ ಅವ್ರು ನೋಡ್ಬಿಟ್ಟು ಕರ್ತಿರೋದು. ಎಲ್ಲೇ ಹೋದ್ರು ಮತ್ತೆ ಇಲ್ಲಿಗೆ ಬರೋದು. ಇಲ್ಲಿ ಜನನೇ ಮಾಡ್ಬೇಕು. ಏನಿದೆ ಇನ್ನು ಧ್ರುವ ಸರ್ಜಾ ಸರ್ ಅವ್ರ ಹತ್ರ ಕ್ಯಾರೆಕ್ಟರ್, ಮತ್ತೆ ಆಮೇಲೆ ಉಪೇಂದ್ರ ಅವರು ಸರ್ ಅವರ ಫಿಲಿಮ್ ಅಲ್ಲಿ ಮಾಡೋದು ಕ್ಯಾರೆಕ್ಟರ್ ಬೇರೆ ಡಿಫ್ರೆಂಟ್ ಇದೆಯಲ್ಲ, ಅದು ಬೇರೆ ಕ್ಯಾರೆಕ್ಟರ್. ಏನು ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ಹೇಳ್ಬೋದಾ? ಅಂದ್ರೆ ಅದಿನ್ನೂ ಏನೋ ಬಿಟ್ಟಿಲ್ಲಲ್ಲ. ಬಟ್ ಒಂದ್ ಒಳ್ಳೆ ಕ್ಯಾರೆಕ್ಟರ್. ಅಂದ್ರೆ ಸಿನಿಮಾದಲ್ಲಿ 100% ರೆಕಗ್ನೈಸ್ ಆಗ್ತೀವಿ. ಅಂದ್ರೆ ಸಿನಿಮಾ ಏನಾದ್ರು ಧ್ರುವ ಸರ್ಜಾ ಅವ್ರದ್ದು. ಅದು ಬಿಟ್ರೆ ಉಪೇಂದ್ರ ಸರ್ದು ಅದು ಒಂದಿಷ್ಟು ಟೈಮ್ ಡ್ಯೂರೇಷನ್ ಇದೆ, ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಬಿಟ್ಟಾಗ ಎಲ್ಲರಿಗೂ ನೆನಪಲ್ಲಿ ಉಳಿತೀನಿ. ಮಾಡಿದಾನೆ ಅಂತ ಗೊತ್ತಾಗುತ್ತೆ ಸಿನಿಮಾ ನೋಡಿದವರಿಗೆಲ್ಲ. ಅಂದ್ರೆ ಈ ಮುಂಚೆ ಮಾಡಿದ್ದು ಕ್ಯಾರೆಕ್ಟರ್ ಗಳಿಗೆ ಇದಕ್ಕೂ ಬಹಳ ಡಿಫರೆನ್ಸ್ ಇದೆ. ಅವತ್ತು ಉಪೇಂದ್ರ ಸರ್ ಡೈರೆಕ್ಷನ್ ಮಾಡಿದ್ರು ನಮ್ದು ಸೀನ್. ಪಾಪ ಅವ್ರು ಕೆಲವೊಂದು ಡೈಲಾಗೇ ಇದ್ದಿಲ್ಲ, ಆ ಕ್ಯಾರೆಕ್ಟರ್ ಡೈಲಾಗೇ ಇದ್ದಿಲ್ಲ, ಒಂದೆರಡೇನೋ ಇದ್ದು. ಮತ್ತೆ ಸ್ಪಾಟ್ ಅಲ್ಲೇ ಆಡ್ ಮಾಡಿಸಿದ್ರು ಡೈಲಾಗು. ಹಿಂಗ್ ಬಾ ಅಂತ ಒಂದಿಷ್ಟು ಹೇಳ್ಕೊಟ್ರು. ಅಂತರ ಹತ್ರ ಹೇಳ್ಕೊಟ್ರು, ಹಿಂಗ್ ಬಾ ಹಿಂಗ್ ವಾಕ್ ಮಾಡು. ಇನ್ನು ನಿಮ್ಮ ಮನೆಯಲ್ಲಿ ಈ ತರದ ಒಂದು ಬದಲಾವಣೆ ನೋಡಿದಾಗ ಖುಷಿ ಪಟ್ಟಿದಾರ? ಹೇಳಿದಾರ ಮನೆಯಲ್ಲಿ ಹಿಂಗಿದೆ ಅಂತೇಳಿ? ಅವ್ರಿಗೆ ಇನ್ನೂ ಖುಷಿನೇ ಹೇಳಿಲ್ಲ. ಅಲ್ಲ, ಇನ್ನು ಏನು ಮಾಡೇ ಇಲ್ಲಲ್ಲ ಅವ್ರಿಗಿನ್ನು. ಅಲ್ಲ, ಅದು ಅವ್ರ ಜೊತೆ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳಿದಾಗ ಖುಷಿ ಆಗ್ತದಲ್ಲ? ಖುಷಿ. ಉಪೇಂದ್ರ ಸರ್ ಖುಷಿ ಆಗ್ತಾರೆ. ಬಟ್ ಅವ್ರಿಗೆ ಹೇಳಿದಿರಾ ಇಲ್ವಾ ಮನೆಯಲ್ಲಿ? ಹೇಳಿದ್ರೆ ಏನೇ ಆಗ್ಲಿ ಅದು ಒಂದು ಹೆಸರು ಮತ್ತೆ ಒಂದು ಫೈನಾನ್ಷಿಯಲಿ ನಿಂತ್ಕೊಂಡಾಗ್ಲಿ ಅವರಿಗೊಂದು ಖುಷಿ ಆಗುತ್ತೆ. ಈಗ ನಾವೇನೇ ಮಾಡಿದ್ರು, ಈಗ ಮೊನ್ನೆ ಸೀರಿಯಲ್ ಮಾಡ್ರಿ, ಅವಾಗಿನ ಮಟ್ಟಿಗೆ ಖುಷಿ ಪಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಮತ್ತೆ ತಿರುಗಿ ದಿನ ಫೋನ್ ಮಾಡ್ತಾರೆ, ಅದೇನಾಗಲ್ಲ ಬಾ ವಾಪಸ್ಸು ಅಂತ. ಅಂದ್ರೆ ಅವರಿಗೆ ಸಮಾಧಾನ ಇಲ್ಲ. ಅಂದ್ರೆ ಬದುಕ್ಬೇಕಲ್ಲ, ಜೀವನ ಕಂಡುಕೊಂಡಾಗ ಮಾತ್ರ ಅದು ಯಶಸ್ಸು ಅಂತ. ಅದೊಂದು ನಾವು ಏನಂತೀವಿ, ಅದೊಂದು ಗುರುತಿಸ್ಕೊಳೋ ತರ ಆದ್ರೆ ಒಂದ್ ಲೆವೆಲ್ಗೆ ಇಂಡಸ್ಟ್ರಿ ಒಳಗಡೆ ಇಲ್ಲ ಒಬ್ಬ ಇದಾನೆ ಅನ್ನೋದ್ ಅಲ್ಲಿವರೆಗೂ ಬರತನ ಕಷ್ಟ. ಏನ್ ಯಾವ ಕ್ಯಾರೆಕ್ಟರ್ ಮಾಡ್ಬೇಕಂತ ಇಷ್ಟ ಇದೆ ನಿಮ್ಗೆ? ಕಾಮಿಡಿನೋ ಅಥವಾ ಸಪೋರ್ಟಿವ್ ಕ್ಯಾರೆಕ್ಟರ್, ಅಥವಾ ಹೆಂಗೆ ನಿಮ್ಗೆ ಇಷ್ಟವಾಗಿರುವಂತ ಕ್ಯಾರೆಕ್ಟರ್? ನಾನು ಇದು ಮಾಡಿದ್ರೆ ಇಷ್ಟ. ನನ್ಗೆ ಕಾಮಿಡಿ ನನ್ಗೆ ಅಷ್ಟು ಇಷ್ಟ ಆಗಲ್ಲ. ಕಾಮಿಡಿ ಆದ್ರೆ ನನಗೆ ನಾನ್ ಮಾಡ್ಬೇಕು ಅಂತ ನನಗೆ ಇಷ್ಟ ಆಗಲ್ಲ. ಇಷ್ಟನೇ, ಬಟ್ ನನ್ ಕಂಪ್ಲೀಟ್ ಆಗಿ ಅದಕ್ಕೆ ಇದಿಲ್ಲ. ಮೇನ್ ಅಂದ್ರೆ ವಿಲನ್ ಮಾಡ್ಬೇಕಂತ ಇಷ್ಟ, ಸಪೋರ್ಟಿಂಗ್ ಇಷ್ಟ, ಎಲ್ಲ ಇಷ್ಟ. ಕಾಮಿಡಿನೂ ಇಷ್ಟ ನನ್ಗೆ ಜಾಸ್ತಿ. ಆ ಕಡೆಗೆ ನನಗೆ ಅದು ಅಂದ್ರೆ ನನ್ನ ಲುಕ್ ನೋಡಿದ್ರು ಜನ ಅಷ್ಟ ತಗೊಳೋದಿಲ್ಲ. ನಾನು ಕಾಮಿಡಿ ಮಾಡ್ತೀನಿ ಅಂದ್ರು ಜನ ತಗೊಳಲ್ಲ, ಯಾಕಂದ್ರೆ ಅದು ಸೆಟ್ ಆಗ್ಬಿಟ್ಟಿರುತ್ತೆ ಒಬ್ಬೊಬ್ರಿಗೆ.
ನನಗೆ ವಿಲನ್ ಅಂದರೆ ಇಷ್ಟ, ವಿಲನ್ನಾಗೆ ಮಾಡಬೇಕು ಅಂತ. ಕಂಪ್ಲೀಟ್ ಒಂದು ಫ್ಲೆಡ್ಜಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡ್ಬೇಕಂತ ಆಸೆ. ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಏನಂತಾರೆ? ಅವರು ಇದ್ದಾರೆ ಇವಾಗ ಇದು ಸಪೋರ್ಟಿವ್ ಎಲ್ಲ ಇಲ್ಲೇ ಬೆಂಗಳೂರಲ್ಲಿ ಇದ್ದಾರಾ ಅಥವಾ? ಇಲ್ಲಿ ಒಂದಿಬ್ರು ಇದ್ದಾರೆ, ಹ್ಮ್ ಅವರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಹಂಗೆ ಒಂದಿಷ್ಟು ಜನ ಬಂದರು, ಒಂದಿಷ್ಟು ಜನ ಹೋದ್ರು. ಅದರಲ್ಲಿ ಒಂದಿಬ್ರು ಜನ ನನ್ನ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡಿರೋರು, ಸಪೋರ್ಟ್ ಮಾಡೋ ಒಂದಿಬ್ರು ಜನ ಇದ್ದಾರೆ. ಈಗ ಬೆಂಗಳೂರು ಅಂದ ತಕ್ಷಣ ಮೊದಲನೇದಾಗಿ ಬರೋದೇ ಫೈನಾನ್ಸ್, ದುಡ್ಡು. ಕ್ಯಾರೆಕ್ಟರ್ ಮಾಡ್ತೀವಿ, ಮನೆಯವ್ರಿಗೆ ಖುಷಿ ಪಡ್ತಾರೆ, ಆ ಕ್ಷಣಕ್ಕೆ ಸಂತೋಷ ಇರ್ತದೆ, ಎಲ್ಲಪ್ಪ ಏನು ಜೀವನ ಬದುಕಬೇಕಲ್ಲ ಅನ್ನೋಂಥ. ಹೆಂಗೆ ನೀವು ಇಷ್ಟು 6 ವರ್ಷ ಇಂಡಸ್ಟ್ರಿಲಿ ಸರ್ವೈವ್ ಆಗಿದ್ದೀರಿ? ಫೈನಾನ್ಷಿಯಲಿ ಕಷ್ಟ ಆಗುತ್ತೆ ಅಲ್ವ, ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಹಂಗೆ ಮತ್ತೆ ಈಗ ನಾವು ಅದೇ ಆಪ್ಷನ್ ಇಲ್ಲ, ಈಗ ಬೇರೆ ಆಪ್ಷನ್ ಇಲ್ಲಲ್ಲ, ಮಾಡಲೇಬೇಕು. ಈಗ ನಾವು ಬೇರೆ ಕಡೆ ಹೋಗಿ ಕೆಲಸನೂ ಮಾಡೋಕ್ಕಾಗಲ್ಲ. ಅಂದರೆ ಈಗ ನಾವು ಅಲ್ಲೋದ್ರೆ ಇದೇ ಯೋಚನೆ ಬರ್ತಾ ಇರುತ್ತೆ, ಅಲ್ಲಿದ್ರೆ ಚೆನ್ನಾಗಿರ್ತೈತೇನೋ, ಬೇಡ ನಮಗೆ ಇದು ಬೇಡವೇ ಬೇಡ, 20,000 ಅಲ್ಲ 40,000 ಕೊಟ್ಟರು ಬೇಡ ಅನಿಸ್ಬಿಡುತ್ತೆ. ನಮಗೆ ಇಲ್ಲೇ ಏನಾದ್ರು ಮಾಡಬೇಕು ಅಂತ. ಬಟ್ ಇವಾಗ ಪರವಾಗಿಲ್ಲ, ಕೊಡ್ತಾ ಇದ್ದಾರೆ. ಒಬ್ಬೊಬ್ರು ಕರೆಕ್ಟಾಗಿ ಕೊಡ್ತಾರೆ, ಒಬ್ಬೊಬ್ರು ಕರೆಕ್ಟಾಗಿ ಕೊಡಲ್ಲ ಪೇಮೆಂಟ್ಗಳು. ಹೆಂಗೋ ಮ್ಯಾನೇಜ್ ಆಗ್ತಾ ಇದೆ. ಮುಂಚೆ ಅಂತೂ ಭಾಳ ಕಷ್ಟ ಇತ್ತು. ಸೀರಿಯಲ್ ಅಲ್ಲಿ ಒಂದು ಭಿಕ್ಷುಕನ ಪಾತ್ರ ಮಾಡ್ತಾ ಇದ್ದೀರಾ, ಅದ್ರದ್ದು ಒಂದು ಅನುಭವ ಹೇಳೋದಾದ್ರೆ? ಇಲ್ಲ, ನನ್ನ ಫೇವ್ರೇಟ್ ಕ್ಯಾರೆಕ್ಟರ್ ಅದು. ಅಂದರೆ ನನ್ಗೇನಂದ್ರೆ ಆಲ್ಮೋಸ್ಟ್ ನೀವು ರೀಲ್ಸ್ ಅಲ್ಲಿ ಮಾಡಿರೋದೇ ಸ್ವಲ್ಪ ಭಿಕ್ಷುಕನ ಪಾತ್ರನೇ ಎಲ್ಲ. ಅಂದರೆ ನನ್ನ ನೋಡೋರಿಗೆ ಒಂದು ನಗಿಸ್ಬೇಕು, ಇಲ್ಲ ಅಳಿಸ್ಬೇಕು. ನನಗೆ ನಗ್ಸಕ್ಕಂತೂ ಬರಲ್ಲ, ಅಳಿಸ್ಬೇಕಷ್ಟೇ. ನನಗೆ ಅದೇ ಇರೋದು. ಅಂದರೆ ನನ್ನ ಭಿಕ್ಷುಕ ಮಾಡ್ಬೇಕಂತಲೂ ಇಷ್ಟ, ಭಿಕ್ಷುಕನ ಕ್ಯಾರೆಕ್ಟರ್ ಇಷ್ಟ ಭಾಳ. ಅದಕ್ಕೆ ನಾನು ಜಾಸ್ತಿ ಅದನ್ನೊಂದು ಅವಾಗ ಮಾಡ್ತಾ ಇರ್ತೀನಿ. ಅದು ಚೆನ್ನಾಗಿ ಅದೇ ಅಂದರೆ ನಾನು ನೋಡಿದ ತಕ್ಷಣ ಅವನೇ ಕೊಡೋದು ಭಿಕ್ಷುಕ. ಇಲ್ಲ ಮೊನ್ನೆ ಗುಜರಿ ಅಂಗಡಿ ಕ್ಯಾರೆಕ್ಟರ್ ಮಾಡಿದೆ ರಾಣಿ ಸೀರಿಯಲ್, ಹಂಗೆ ನಾವು ನಮ್ಮ ಲುಕ್ ನೋಡೇ ಕೊಟ್ಬಿಡ್ತಾರೆ, ಇದು ಈ ಕ್ಯಾರೆಕ್ಟರ್ ಸೂಟ್ ಆಗ್ಬಿಡ್ತಾರೆ ಅಂತ. ಹಂಗೆ ಸಿಕ್ಕಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ದೇವ್ರು ಯಾವ್ಯಾವ ಕ್ಯಾರೆಕ್ಟ್ರಲ್ಲಿ ಏನೇನು ಇಟ್ಟಿರ್ತಾರೆ. ಅವಾಗ ದುನಿಯಾ ವಿಜಯ್ ಸರ್ ಕಳ್ಳನ ಪಾತ್ರ ಮಾಡ್ತಾ ಇದ್ರು ಸೀರಿಯಲಲ್ಲಿ. ಯಾವ ಒಬ್ಬ ದೊಡ್ಡ ನಟರ ಹತ್ರ ನಾನು ಈ ಒಂದು ಕ್ಯಾರೆಕ್ಟರ್ ಮಾಡ್ಬೇಕನ್ನೋ ಒಂದು ಆಸೆ ಏನಾದ್ರು ಇದೆಯಾ? ನಾನು ಇವ್ರ ಹತ್ರ ಈ ಡೈರೆಕ್ಟ್ರು ಆಕ್ಟರ್ ಅಂದ್ರೆ ನಾಯಕ ನಟಕ್ಕೆ ಆಕ್ಟ್ರು ಆ ಥರ ನನಗೆ ಎಲ್ಲರೂ ನನಗೆ ಕನ್ನಡದ ನನ್ನ ಫೇವ್ರೇಟ್ ಅಂತ ಯಾರಿಲ್ಲ, ನನಗೆ ಎಲ್ಲರೂ ಇಷ್ಟ. ಮೇಜರ್ ಅಂದ್ರೆ ಶಂಕರ್ ನಾಗ್ ಸರ್, ಅದು ಬಿಟ್ಟರೆ ಒಂದು ಸ್ವಲ್ಪ ಪುನೀತ್ ಸರ್ ಅವ್ರದ್ದೊಂದು ಗುಣಗಳು ಒಂದಿಷ್ಟು, ಅದು ಬಿಟ್ಟರೆ ಇನ್ನೆಲ್ಲರೂ ಫೇವ್ರೇಟೇ ನನಗೆ. ದರ್ಶನ್ ಸರ್ ಆಗಲಿ, ಯಶ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಎಲ್ಲರೂ ಇಷ್ಟ. ಎಲ್ಲರ ಜೊತೆನೂ ಕೆಲಸ ಮಾಡ್ಬೇಕಂತ ಆಸೆ. ನೋಡೋಣ ದೇವ್ರು ಏನು ಮಾಡ್ತಾನೆ. ಈಗ ಬೆಂಗಳೂರಲ್ಲಿ ನೀವು ಇರೋದು? ಇಲ್ಲಿ ವಿಜಯನಗರದಲ್ಲಿ. ಹೆಂಗೆ ಜೀವನ ಎಲ್ಲ ಹೆಂಗೆ ಮಾಡ್ತೀವಿ? ಹಂಗೆ ಪರವಾಗಿಲ್ಲ, ಹಂಗೆ ನಡೀತದೆ. ಈಗ ಅದು ಧ್ರುವ ಸರ್ಜಾ ಅವ್ರದ್ದು ಮೂವಿ ಯಾವಾಗ ಬರುತ್ತೆ? ಅದು ಬರಬೇಕಾಗಿತ್ತು, ಈ ಇಯರ್ ಎಂಡಲ್ಲೇ ಬರುತ್ತೆ ಅಂತ ಹೇಳಿದ್ರು. ಇನ್ನು ಶೂಟಿಂಗ್ ಕಂಪ್ಲೀಟ್ ಆಗಿಲ್ಲ, ಇನ್ನು 50% ಇದೆ ಶೂಟಿಂಗ್. ಇನ್ನು ಶೆಡ್ಯೂಲ್ ಸ್ಟಾರ್ಟ್ ಆಗಿಲ್ಲ, ಈಗ ಮಳೆಗಾಲ ಅಲ್ಲ, ಇನ್ನೂ ಲೇಟು. ನೀವೀಗ ರೀಲ್ಸ್ ಮಾಡ್ತಿರಲ್ಲ, ರೀಲ್ಸ್ ಮಾಡಿದೆ ಪರ್ಫೆಕ್ಟಾಗಿ ಎಲ್ಲ ಡೈರೆಕ್ಷನು, ಆಮೇಲೆ ಅದಕ್ಕೆ ತಕ್ಕನಂಗೆ ಕ್ಯಾರೆಕ್ಟರ್ ಎಲ್ಲ ನೀವೇ ರೆಡಿ ಮಾಡ್ಕೊಳ್ಳೋದು? ನಾನೇ ಮಾಡ್ಕೊಂಡು ನಾನು ಪ್ಲ್ಯಾನ್ ಮಾಡಿಬಿಟ್ಟು ಈಗ ನಾಳೆ ಒಬ್ಬ ಹುಡುಗ ಬರ್ತಾನಂದ್ರೆ ಅವ್ನಿಗೆ ಹೇಳ್ತೀನಿ ಅಷ್ಟೇ, ಹಿಂಗೆ ಮೂಮೆಂಟ್ ಮಾಡಿ ಕ್ಯಾಮ್ರಾನ ನಾನು ಫ್ರೇಮ್ ಇತ್ತು ಎಲ್ಲ ಇಟ್ಕೊಟ್ಟು ಬಂದಿರ್ತೀನಿ. ಎಲ್ಲ ರೆಡಿ ಮಾಡಿಬಿಟ್ಟು ನೀನು ಮೂಮೆಂಟ್ ಮಾಡಷ್ಟೇ, ನಾನು ಹೇಳ್ಕೊಟ್ಟಾಗ ಮೂಮೆಂಟ್ ಮಾಡಷ್ಟೇ. ಈಗ ರೀಲ್ಸಲ್ಲಿ ನಿಮಗೆ ಹೈಯೆಸ್ಟ್ ವ್ಯೂಸ್ ಬಂದಿರೋದು, ಆಮೇಲೆ ಒಳ್ಳೆ ಕಮೆಂಟ್ ಬಂದಿರೋದು, ಒಂದು ಒಳ್ಳೆ ನೀವು ಕಷ್ಟ ಬಿದ್ದು ಮಾಡಿರೋಂಥ ರೀಲ್ಗೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಹೋಗಿದ್ದಾವೆ 5.5 ಒಂದು ಓಡಿದೆ, 5 ಮಿಲಿಯನ್ ಮೇಲೆ ಒಂದು ಓಡಿದೆ, ಆಲ್ಮೋಸ್ಟ್ 6 ಇಯರ್. ಅದಾದಮೇಲೆ ಮತ್ತೆ ಇನ್ನೊಂದು 4 ಏನೋ ಓಡಿದೆ, 4 ಮಿಲಿಯನ್ಸು. ಆ ಥರ ಒಂದು ಬೇಜಾನು ಮಿಲಿಯನ್ ಮೇಲೆ ಒಂದು 30-40 ವೀಡಿಯೋ ಓಡಿದ್ದಾವೆ. ಒಳ್ಳೆ ಕಮೆಂಟ್ಸ್ ಬಂದಿದೆ. ಕಮೆಂಟ್ಸು ಚೆನ್ನಾಗಿದ್ದಾವೆ. ಎಲ್ಲೆಲ್ಲಿ ಹೋಗ್ತೀರಾ ನೀವು ಶೂಟಿಂಗ್? ಅಂದರೆ ನಿಮ್ಮ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದ ತಕ್ಷಣನೇ ನಾವು ಇಲ್ಲಿ ಹೋಗ್ಬೇಕು ಅಂತೇಳಿ ಪ್ಲಾನ್ ಮಾಡ್ತೀರಾ? ಅದೇ ಈಗ ನಾನೊಂದು ಯಾವುದೋ ಸಾಂಗ್ ಸೆಲೆಕ್ಷನ್ ಮಾಡಿದ್ರೆ ನನ್ನ ಅದ್ರ ತಕ್ಕನಂಗೆ ನಾವು ಅದೇ ಹೇಳಿದ್ವಲ್ಲ, 100% ನಮಗೆ ಕೊಡೋಕ್ಕಾಗಲ್ಲ. ಅಟ್ಲಾಸ್ಟ್ ಒಂದು ಸ್ವಲ್ಪ ಸಿಮಿಲಾರಿಟಿ ಇರಬೇಕು. ಇಲ್ಲ ಕಂಪ್ಲೀಟ್ ಸಿಮಿಲಾರಿಟಿ ಇಲ್ಲ ಅಂದರೆ ನಾನೇ ಓನಾಗಿ ಏನಾದ್ರು ಒಂದು ಪ್ಲ್ಯಾನ್ ಮಾಡಿ ಮಾಡ್ತೀವಿ. ಒಂದೊಂದಕ್ಕೆ ಒಂದೇಟು ಮಂಗಳೂರಿಗೆ ಹೋಗಿದ್ವಿ, ಅದು ಒಂದು ವೀಡಿಯೋ ಮಾಡೋಕ್ಕೆ
ಅಲ್ಲಿ ಪಾಪ ಥಿಯೇಟ್ರ್ ಆರ್ಟಿಸ್ಟ್ ಆ ವಕ್ಕರ್ನ ಕರೆಸಿ ನಮ್ಮ ಫ್ರೆಂಡ್ ಅಲ್ಲೇ ಇದ್ದ ಮಂಗಳೂರಲ್ಲಿ ಅವ್ರು ಕರೆಸಿದ್ರು. ಕರೆಸ್ಬಿಟ್ಟು ಅಲ್ಲಿ ಈ ದರ್ಶನ್ ಸರ್ದು ಒಂದು ಸಾಂಗ್ ಇದೆ ಅಲ್ಲ ಲಾಲಿ ಹಾಡು, ಅದು ಚೆನ್ನಾಗಿ ರೀಚ್ ಆಯಿತು, 2 ಮಿಲಿಯನ್ ಪ್ಲಸ್ ಏನೋ. ಅದು ಅಲ್ಲೇ ಮಾಡಿದ್ದು. ಎಲ್ಲ ಎಡಿಟಿಂಗ್ ಎಲ್ಲ ನನಗೆ ಅದು ಒಂದು ಚೆನ್ನಾಗಿ ರೀಸೆಂಟಾಗಿ ಅದೊಂದು ಚೆನ್ನಾಗಿ ಓಡ್ತು, ಎಲ್ಲರೂ ಚೆನ್ನಾಗಿ ಕಮೆಂಟ್ಸ್ ಹಾಕಿದ್ರು. ಈಗ ಬೇರೆ ಬೇರೆಯವರೆಲ್ಲ ಕರಿತಾರ ನೀವು, ಅಂದರೆ ನಮಗೆ ಈ ಒಂದು ರೀಲ್ಸಲ್ಲಿ ನೀವು ಆ್ಯಕ್ಟ್ ಮಾಡಿ ಬರ್ರಿ ಅಂತೇಳಿ ಕರೀತಾರ, ಅಥವಾ ನೀವು ನಿಮ್ಮದು ಓನ್ ಆಗಿ ರೀಲ್ಸ್ಗಳನ್ನು ಮಾಡೋದು? ಅಂದರೆ ನನಗೆ ಅಂಥ ತುಂಬ ಕ್ಲೋಸು ಅಂತ ನಾನು ಯಾರು ಇನ್ಸ್ಟಾಗ್ರಾಮ್ನಾಗ ಯಾರೂ ಇಲ್ಲ. ಕೆಲವೊಂದಿಷ್ಟು ಜನ ಪರಿಚಯ ಇದ್ದಾರೆ, ಇನ್ಫ್ಲುಯೆನ್ಸರ್ಸು ಪರಿಚಯ ಇದ್ದಾರೆ. ಆದರೆ ನಾನು ಯಾರ ಜೊತೆಗೂ ಹೋಗಿ ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಅಂದರೆ ಎಲ್ಲರ ಮೇಲೂ ರೆಸ್ಪೆಕ್ಟ್ ಇದೆ, ಬಟ್ ನನಗೆ ಹೋಗ್ಬಿಟ್ಟು ಮಾಡೋಕ್ಕೆ ಅದೊಂಥರ ನಾನೇ ಮುಜುಗರ ಅನ್ನೋದಕ್ಕಿಂತ ನನಗೆ ನಾನೇ ಮಾಡೋಣ ಅನ್ನೋದೊಂದು. ಏನೋ ಮಾಡಿದ್ರು ನಾನು ಮಾಡ್ತೀನಿ, ಇಷ್ಟು ದಿನ ನಾನು ಯಾರ ಸಪೋರ್ಟ್ ಇಲ್ಲದೆ ನಾನೇ ಓನಾಗಿ ಮಾಡ್ಕೊಂಬಂದಿದ್ದೀನಿ ಇಷ್ಟು ದಿನ. ಅಂದರೆ ಎಲ್ಲರೂ ಕರೆದಿಲ್ಲ ಯಾರು, ಅಂಡ್ ನನಗೂ ಹೋಗಕ್ಕೆ ಇಷ್ಟಪಡೋ. ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ಸಿಕ್ಕಾಗ, ಎಲ್ಲ ಒಂದಿಷ್ಟು ಜನ ಪರಿಚಯ ಇದ್ದಾರೆ, ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಆ ಥರ ಏನಿಲ್ಲ, ನನಗೆ ಅದು ಅನಿಸೂ ಇಲ್ಲ ಅವ್ರ ಹತ್ರ ಹೋಗಿ ಮಾಡಬೇಕು ಅಂತ. ಏನು ಪ್ಲಾನ್ಸ್ ಇದೆ ಇನ್ನು ಮುಂದೆ ನೆಕ್ಸ್ಟ್ ನಿಮಗೆ? ಅದು ನನ್ನ ಪ್ಲ್ಯಾನ್ಸ್ ಏನಂದರೆ ನಾವೇ ಓನಾಗಿ ಮಾಡಬೇಕು ಅಂತ ಇದೆ ಅಷ್ಟೇ. ಡೈರೆಕ್ಷನ್ ಪ್ಲಸ್ ಆ್ಯಕ್ಟಿಂಗು. ಬಟ್ ಅದೇ ಅಂದರೆ ಈಗ ನಮ್ಗೆ ಯಾರು ಬರೆದು ಕೊಡಲ್ಲ ಸ್ಟೋರಿ. ಅಂದರೆ ಈಗ ಡೈರೆಕ್ಟ್ರ್ ಆಗಲಿ ಯಾರೇ ಆಗಲಿ, ಈಗ ಒಬ್ಬೊಬ್ಬರೇ ನಿಮ್ಗೆ ಸೂಟ್ ಆಗಲ್ಲ ಅಂತಾರೆ. ನನಗೇನಂದರೆ ಅದು ನೀ ಸೂಟ್ ಆಗಲ್ಲ ಅನ್ನೋದು ತಪ್ಪು. ಅಂದರೆ ಕತೆ ಮೇಲೆ ಡಿಪೆಂಡು. ಕತೆ ನಾವು ಹೆಂಗೆ ಮಾಡ್ಕೊಂತೀವಿ ಒಂದು ಕ್ಯಾರೆಕ್ಟರ್ ಮೇಲೆ. ಕತೆಗಳು ಬಂದರೆ ಯಾರು ಬೇಕಾದ್ರೂ ಸೂಟ್ ಆಗ್ತಾರೆ. ದಪ್ಪಗಿರೋನು ಸೂಟ್ ಆಗ್ತಾನೆ, ತೆಳ್ಳಗಿರೋನು ಸೂಟ್ ಆಗ್ತಾನೆ, ಕಪ್ಪಗಿರೋನು ಸೂಟ್ ಆಗ್ತಾನೆ. ಹಂಗೆ ಅದಕ್ಕೆ ನಾವೇ ಓನಾಗಿ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಈ ವರ್ಷದಲ್ಲಿ ಇನ್ನೊಂದೆರಡು ಶಾರ್ಟ್ ಫಿಲಮ್ಸ್ ಮಾಡಿ ಇನ್ನೊಂದಿಷ್ಟು ಕಲಿಯೋಣ. ಇನ್ನೊಂದಿಷ್ಟು ಕಲಿತು ನೆಕ್ಸ್ಟ್ ಇಯರ್ ಒಂದು ಫ್ಯೂಚರ್ ಮೂವಿ ಮಾಡೋ ಪ್ಲ್ಯಾನ್ ಇದೆ. ಈಗ ಉತ್ತರ ಕರ್ನಾಟಕದವ್ರು ನೀವು, ಹೊಸಪೇಟೆ ತಾಲೂಕಿನವ್ರು, ಅದರಲ್ಲೂ ಆ ಭಾಗದಲ್ಲಿಯೂ ಕೂಡ ಕೆಲವೊಂದಿಷ್ಟು ಶಾರ್ಟ್ ಮೂವೀಸ್ ಆಗಿರ್ಬೋದು, ಚಿತ್ರಗಳನ್ನು ಮಾಡುವಂಥ ಜನರಿರ್ತಾರೆ. ಅವರು ಯಾರು ನಿಮಗೆ ರೀಚ್ ಆಗುವಂಥ ಪ್ರಯತ್ನ ಏನಾದರೂ ಮಾಡಿದ್ದಾರೆ? ಯಾರಾದರೂ ಕರೆದಿದ್ದಾರೆ? ಕಡೆ ಹೊಸಪೇಟೆ ಸೈಡ್ ಯಾರು ಕರೆದಿಲ್ಲ. ಈ ಕಡೆ ಬಿಜಾಪುರ ಸೈಡು ಲಪಂಗ್ ರಾಜಣ್ಣ ಅಂತ ಒಬ್ರು, ಗೋಕಾಕ್ ಲಪಂಗ್ ರಾಜಣ್ಣ ಒಬ್ರು ಇದ್ದಾರೆ. ಅವರು ಪಾಪ ಕರೆದ್ಬಿಟ್ಟು ಅಂದರೆ ಅವ್ರ ವಿಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡ್ತಾರಲ್ಲ, ಈಗ ಒಂದು 2 years ಬ್ಯಾಕು ಅವರು ಕರೆದ್ಬಿಟ್ಟು ಅವರು ಒಂದು ವಿಡಿಯೋ ಅವರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀಯ ಬಾ ಒಂದು ವಿಡಿಯೋ ಮಾಡೋ ಅಂತ ಪೇಮೆಂಟ್ ಕೊಟ್ಟು ಎಲ್ಲ ಕರೆಸಿ ಮಾಡಿಸಿದ್ದಾರೆ. ಅವ್ರು ಒಂದು ಮಾಡಿಸೋರು. ಇನ್ನೊಬ್ರು ವೆಂಕಟೇಶ್ ಚಲವಾದಿ ಅಂತ ಒಬ್ರು ಇದ್ದಾರೆ ಅಲ್ಲೇ ಬಿಜಾಪುರ ಹತ್ರ, ಅವರೊಬ್ರು. ಅಷ್ಟೇ ಅವರಿಬ್ಬರೇ ಕರೆದಿರೋದು ಆ ಕಡೆ ಸೈಡು. ಊರಿಗೆ ಹೋಗೋಂಥ ಪ್ಲ್ಯಾನ್ ಏನೂ ಇಲ್ಲ? ಇಲ್ಲ, ಹೋಗಿಲ್ಲ. ಹೋಗಕ್ಕೆ ಆಸೆ. ನನಗೂ ಹಬ್ಬ ಹರಿದಿನಗಳು ಬಂದರೆ ಎಲ್ಲರೂ ಫ್ಯಾಮಿಲಿ ಜೊತೆಗಿದ್ದಾಗ ನಮಗೂ ಹೋಗ್ಬೇಕಂತ ಅನ್ಸುತ್ತೆ. ಆದರೆ ಏನು ಮಾಡ್ತೀರಿ, ಅದು ಹೋಗ್ಬೇಕು ಅನ್ಕೊಂತೀನಿ, ಆದರೆ ಒಳಗಡೆ ಬೇಡ ಅನ್ಸುತ್ತೆ. ಏನೋ ಒಂದು ಆಗಿ ಹೋಗ್ಬಿಡೋಣ. ಇಲ್ಲ, ಮರ್ಯಾದೆ ಇರಲ್ಲ. ಇಲ್ಲ, ಊರಿಗೆ ಹೋದಾಗೆ ಕಿಂಡಲ್ ಮಾಡ್ತಾರೆ. ನಮ್ಮೂರಲ್ಲಿ ಜಾಸ್ತಿ ನನಗೆ ಒಂದು 80% ಸಪೋರ್ಟೇ ಇಲ್ಲ. ಒಂದು 20% ಜನ ಮಾತ್ರ ಸಪೋರ್ಟ್ ಇರೋದು. ನಮ್ಮೂರಲ್ಲಿ ಜಾಸ್ತಿ ಅಂದರೆ ಈಗ ಏನೇ ಬಂದರೂ ಬಂದು ನಮ್ಗೇನು ಅಟ್ಲೀಸ್ಟ್ ನೀವು ಒಂದು ಚೆನ್ನಾಗಿ ಮಾಡಿದ್ಯಾ ಮಾಡಿಲ್ಲ ಅನ್ನೋದು ಕೇಳೋರಿಲ್ಲ, ಹೇಳೋರಿಲ್ಲ. ಮಾಡಿದ್ಯಾ ಮಾಡ್ತಾ ಇದೆಯಾ ಅಂತ ಇಲ್ಲ. ಆದರೆ ಇದ್ದಾರೆ ಸಪೋರ್ಟ್ ಮಾಡೋರು, ಇಲ್ಲ ಅಂತಲ್ಲ, ಕಡಿಮೆ. ಹಂಗಾಗಿ ನನಗೆ ಅಲ್ಲಿ ಹೋದ್ರು ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ. ಮತ್ತೆ ನಮ್ಮ ಅಪ್ಪನ ಮುಂದೆನೆ ಬಂದು ಏನೋ ಮಾತಾಡ್ತಾರೆ. ನನಗೆ ಅಲ್ಲಿ ಹೋಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ನೆಮ್ಮದಿ ಇಟ್ಕೊಳ್ಳೋಣ ಅಂತ ಹೋಗಿರ್ತೀನಿ. ಅಲ್ಲಿ ಒಂದು ನಮ್ಮ ಅಪ್ಪ ಅಮ್ಮನ ನೋಡಿ ನಾನು ಖುಷಿ ಇರುತ್ತೆ. ನಮ್ಮ ಅಪ್ಪ ಅಮ್ಮ ನೋಡಿದೆ ಭಾಳ ವರ್ಷ ಆದಮೇಲೆ ಅಂತ ಅನಿಸುತ್ತೆ. ಅದಾದ್ಮೇಲೆ ಆ ಮಾತುಗಳು ಕೇಳ್ಬೇಕಾದ್ರೆ ಯಾಕಾದ್ರೂ ಬಂದು ಅಲ್ಲೇ ಇದ್ದೀರಿ ಆತಾಗೆ, ಇದನ್ನ ಹೆಂಗೋ ಆತಾಗ ನಮ್ಮ ಅಮ್ಮನ ಬೇಕಾದ್ರೆ ಫೋಟೋ ನೋಡ್ಕೊಂಡೆ ಇದ್ಬಿಡ್ಬೋದು, ಇವ್ರ ಹತ್ರ ಹಂಚ್ಕೊಳಕ್ಕಾಗಲ್ಲ ಸುಮ್ಮನೆ ಅಂತ ಅನಿಸ್ಬಿಡುತ್ತೆ ಆ ಟೈಮಿಗೆ. ಅದಕ್ಕೆ ಒಂದು ಸ್ವಲ್ಪ ಹೋಗಕ್ಕೆ ಊರಿಗೆ ಹೋಗ್ತೀನಿ. ನನ್ನ ನಂಬಿಕೆ ಇದೆ, ಇನ್ನೂ ಸ್ವಲ್ಪ ದಿನದಲ್ಲೇ ಒಂದು ಒಳ್ಳೆ ಹೆಸರು ಮಾಡ್ತೀನಿ, ಇನ್ನೊಂದು ವರ್ಷದಲ್ಲೇ ಅನ್ನೋದು ಒಂದು ನಂಬಿಕೆ ಇದೆ. ನೋಡೋಣ. ಯಾಕಂದರೆ ಇಂಥ ದೊಡ್ಡ ದೊಡ್ಡ ನಾಯಕರುಗಳು ಅಂದರೆ ದೊಡ್ಡ ಆ್ಯಕ್ಟ್ರುಗಳು ಕರೆದ್ಬಿಟ್ಟು ನಿಮ್ಮನ್ನು ಗುರುತಿಸಿ ಬನ್ನಯ್ಯ ಒಳ್ಳೆ ಕ್ಯಾರೆಕ್ಟರ್ ಮಾಡ್ತೀಯ ಅಂತೇಳಿ ಧ್ರುವ ಸರ್ ಕರೆದಿರ ಅಂತ ಹೇಳಿದ್ರೆ ಅದೇ ಅಲ್ಲಿಗೆ ನೀವು ಸಕ್ಸಸ್ ಆದಂಗೆ ಲೆಕ್ಕ ಒಂದು ಅರ್ಥದಲ್ಲಿ. ಅವರು ಅಂದರೆ ಇವರು ಪೃಥ್ವಿ ಅಂಬರ್ ಸರ್ ಅವರು ಕರೆದ್ಬಿಟ್ಟು ಅವ್ರ ಮೂವಿಲಿ ಚಾನ್ಸ್ ಕೊಟ್ಟಿದ್ದು.
GT ಮಾಲಲ್ಲಿ. ನಾನು ಅವತ್ತು ಕುಲದಲ್ಲಿ ಕೀಳ್ಯಾವುದು ಮೂವಿ ಮಾಡಿದ್ವಿ, ಮಡೇನೂರು ಮನ್ನು ಸರ್ ಇದಾರಲ್ಲ, ಅವರು ಆ ಮೂವಿಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು. ಅಲ್ಲಿ ಸಾಂಗ್ ರಿಲೀಸ್ ಹೋಗೋದು ಅವರು ಕರೆದು ಅವ್ರ ಬುಲ್ಡಾಗ್ ಮೂವಿಲಿ ಒಂದು ಕ್ಯಾರೆಕ್ಟರ್, ತುಳು ಮೂವಿ ಅದು, ತುಳು ಪ್ಲಸ್ ಕನ್ನಡ. ತುಳುದಲ್ಲಿ ಮಾಡಿದಿರ? ತುಳು ಪ್ಲಸ್ ಕನ್ನಡ ಮೂವಿ. ಪೃಥ್ವಿ ಅಂಬರ್ ಸರ್ ಇದಾರಲ್ಲ, ಅವ್ರು ಕರೆದ್ಬಿಟ್ಟು ಅವರು ಒಂದು ಚಾನ್ಸ್ ಕೊಟ್ರು. ಅದು ಒಂದು ಖುಷಿ ಇದೆ ಅಷ್ಟೇ. ಅಂದ್ರೆ ಇಷ್ಟು ದಿನ ಏನ್ ಮಾಡ್ಕೊಂಬನ್ನ ಈಗ ಗುರುತಿಸ್ತಾ ಇದಾರೆ ಅನ್ನೋದು ಒಂದಿದೆ ಖುಷಿ. ಚೆನ್ನಾಗಿದೆ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಗೆ ಒಳ್ಳೆ ಕ್ಯಾರೆಕ್ಟರ್ಗಳು ಸಿಗಲಿ, ಎಲ್ಲರೂ ಇನ್ನೂ ಗುರುತಿಸೋದು ಸರ್ ಆಗಲಿ. ಜೊತೆಗೆ ಈ ಧ್ರುವ ಸರ್ ಬಗ್ಗೆ ಮಾತಾಡೋದಾದರೆ, ಮನುಷ್ಯರು ಭಾಳ ಸ್ನೇಹದಿಂದ ಇರುವಂಥ ವ್ಯಕ್ತಿ, ಎಲ್ರೂ ಹಚ್ಕೊಳ್ಳುವಂಥ ವ್ಯಕ್ತಿ. ಏನು ಹೇಳಿದ್ರು ಕಡಿಮೆ. ಅಂದ್ರೆ ಹೊರಗಡೆ ಜನ ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ, ಬಟ್ ಪರ್ಸ್ನಲಿ ನಾನು ನೋಡಿದ ಅವ್ರ ಎದುರಿಗೆ ನಾವು ನೋಡಿದೀವಲ್ಲ, ನಮ್ಗೆ ಆಗ್ಲಿ ಎಲ್ಲರಿಗೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾವು ಶೂಟಿಂಗ್ ಮುಗಿದ್ಮೇಲೆ ಸಿರ್ಸಿಲಿ ಫೋಟೋ ತೆಗೆಸ್ಕೊಳಕ್ ಹೋಗಿದ್ವಿ. ಕರೆದ್ಬಿಟ್ಟು ಹೆಸರು ಹಿಡ್ದೆ ಮಾತಾಡ್ಸಿದ್ರು ಎಲ್ಲ, ನನ್ನ ಆ ಹುಡುಗನ ಇಬ್ರು ಹೆಸರು ಹಿಡಿದು ಮಾತಾಡಿಸಿ. ನಾನು ಕೇಳಿದೆ, ಥ್ಯಾಂಕ್ಸ್ ಅಣ್ಣ ಅವಕಾಶ ಕೊಟ್ಟಿದ್ದಕ್ಕೆ. ಇಲ್ಲ ನೀವು ಬೆಳಿಬೇಕು, ಚೆನ್ನಾಗಿ ಮಾಡ್ತೀರಾ, ನಿಮ್ಮಂತರ ಬೆಳಿಬೇಕು, ಹೊಸಬ್ರು ಬರ್ಬೇಕಂತ ಅವರು ಸಪೋರ್ಟ್ ಮಾಡಿದ್ರು. ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತಾರೆ, ನನ್ನ ಅಂತಲ್ಲ, ಅವ್ರ ಜೊತೆ ಇರೋನ್ ಒಳ್ಳೆ ಗುಣ ಇರೋರು. ಇನ್ನು ಹೇಳೋದಾದ್ರೆ, ಈಗ ಇನ್ಸ್ಟಾಗ್ರಾಮ್ ಬಿಟ್ಟು ಮತ್ತೆ ಆಮೇಲೆ ಈಗ ಸಿಲ್ವರ್ ಸ್ಕ್ರೀನ್ ಬಂದಿರಾ, ಅಂದ್ರೆ ಸೀರಿಯಲಿಗೆ ಬಂದಿದ್ದೀರಾ, ಆಕ್ಟರ್ ಆಗಿಲ್ಲ, ದೊಡ್ಡ ಸ್ಕ್ರೀನಲ್ಲೂ ಕೆಲಸ ಮಾಡ್ತಾ ಇದ್ದೀರಾ. ಫೈನಾನ್ಷಿಯಲಿ ನೀವು ಇನ್ನು ಫಿಟ್ ಆದ್ರೆ ಮಾತ್ರ ಒಂದೊಳ್ಳೆ ಈಗ ನಾವು ಅದೇ ಅಲ್ಲ ಕೊನೆಗೆ ನೋಡೋದು. ಈಗ ಮನೇಲೇ ಆಗ್ಲಿ ನಮಗೆ ಆಗ್ಲಿ ಅನ್ಸೋದು ಅವಾಗ್ಲೇ. ಈಗ ನಾನು ಯಾವಾಗ 2,000 ರೂಪಾಯಿ ಪೇಮೆಂಟ್ ತಗೊಂತಿದ್ದೀನೋ, ಈಗ 15,000 ರೂಪಾಯಿ ಯಾವಾಗ ಬರುತ್ತೋ ಅವಾಗ ನಾನು ಒಂದು ಸ್ಟೆಪ್ ಮೇಲೆ ಬಂದಿದ್ದೀನಿ ಅಂತ. ಈಗ 250 ರೂಪಾಯಿ ತಗೊಂತಿರೋನು ಈಗ 2,000, 3,000, 4,000, 5,000ಕ್ಕೆ ಬಂದಿದ್ದೀನಿ. ಈಗ ನಾನು ಯಾವಾಗ ಒಂದು 15-20 ಸಾವಿರ ತಗೊಂತೀನೋ ಅವಾಗ ನಾನು ಒಂದು ಸ್ಟೆಪ್ ಇನ್ನೂ ಸ್ವಲ್ಪ ಮೇಲೆ ಹತ್ತಿದ್ದೀನಿ ಅಂತ ಅನ್ಸೋದು. ಇಲ್ಲ ಅಂದ್ರೆ ಇನ್ನೂ ಇಲ್ಲೇ ಇದ್ದೀನಿ ನಾನು. ಅಂದ್ರೆ ಇನ್ನೂ ಅದೇ ಈಗ 1 ವಾರ ಚೆನ್ನಾಗಿದ್ರೆ ಇನ್ನೊಂದು ವಾರ ಚೆನ್ನಾಗಿರಲ್ಲ, ಆ ಥರ. ಈಗ 1 ವಾರ ಕರೆಕ್ಟಾಗಿ 3 ಹೊತ್ತು ಹೊಟ್ಟೆ ತುಂಬ ಬಿರಿಯಾನಿ ತಿನ್ಕೊಂಡು ಇದ್ದೀನಿ, ಇನ್ನೊಂದು ವಾರ ಚಿತ್ರಾನ್ನಕ್ಕೆ ಕಾಸು ಹಂಗೆ. ಅಂದ್ರೆ ನಾವು ಯಾವಾಗ ಎಲ್ಲ 3 ಹೊತ್ತು ಕರೆಕ್ಟಾಗಿ ಊಟ ಮಾಡ್ಕೊಂಡಿರ್ತೀವ ಅಂದ್ರೆ ಆ ಲೆವೆಲಿಗೆ ಹೋದಾಗ ಒಂದು ಸ್ವಲ್ಪ ಮನೆ ಕಡೆ ಆಗಲಿ ನಮ್ಮ ಕಡೆ ಆಗಲಿ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅನ್ಸೋದು. ಏನದು ಮೂವಿ ಹೆಸರು? ಧ್ರುವ ಸರ್ ಅವರು ಅದು ಕ್ರಿಮಿನಲ್ ಮೂವಿ, ಅಪ್ಕಮಿಂಗ್ ಮೂವಿ ಅದು. ಮತ್ತೆ ಕಡೆದಾಗಿ ಏನು ಹೇಳಕ್ ಇಷ್ಟಪಡ್ತೀನಿ? ಏನಿಲ್ಲ, ಅದೇ ನನ್ನ ಥ್ಯಾಂಕ್ಸ್ ಹೇಳೋದು ಇವರಿಗೆ. ನನ್ನ ಮೇನಾಗಿ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಮತ್ತು ಆಡಿಯನ್ಸ್ ಯಾರ್ಯಾರು ನೋಡ್ತಾ ಇದ್ದಾರೆ ಅವರಿಂದನೇ ನಾನು ಈಗ ಏನೇ ಮಾಡ್ತಾ ಇರೋದು, ಅವರಿಂದನೇ. ಇಲ್ಲ ಅಂದ್ರೆ ಯಾಕಂದ್ರೆ ನಾವು ಮುಂಚೆ ಯಾರು ಕೇಳ್ಕೊಂಡವ್ರು ಯಾರು ಚಾನ್ಸ್ಗಳು ಕೊಡ್ತಾ ಇರಲಿಲ್ಲ. ಒಂಥರ ನಮ್ಮ ನೋಡ್ಬಿಟ್ಟೆ ಯಾವನೋ ಇವನು ಅಂತ ಅನ್ಕೊಂಡು ಕೀಳಾಗಿ ನೋಡೋರು, ಅಂದ್ರೆ ಡಿಸ್ರೆಸ್ಪೆಕ್ಟ್. ಅಂದ್ರೆ ಒಬ್ಬ ಎಲ್ಲ ಕಡೆಯಿಂದನೂ ಅದು ಆಗಿ ನಾನು ತಡ್ಕೊಳಕ್ಕಾಗದೆ, ಇವ್ರು ಯಾವನು ಕೊಡಲ್ಲ ಚಾನ್ಸು, ನಾವೇ ಮಾಡ್ಕೋಬೇಕಂತೇಳಿ ಮತ್ತೆ ಒಂದಿಷ್ಟು ಇನ್ಸ್ಟಾಗ್ರಾಮು ಮತ್ತೆ ನಾನು ನಮ್ಮ ಹುಡುಗ ಕುತ್ಕೊಂಡು ಒಂದಿಷ್ಟು ಸ್ಕ್ರಿಪ್ಟ್ ಮಾಡಿ ಶಾರ್ಟ್ ಫಿಲಮ್ ಮಾಡಿ ಅದರಿಂದ ಒಂದಿಷ್ಟು ಅವಕಾಶಗಳು ಸಿಗೋಕ್ಕೆ ಸ್ಟಾರ್ಟ್ ಆಗಿದ್ದು. ಅದೆಲ್ಲ ಕಾರಣ ಇನ್ಸ್ಟಾಗ್ರಾಮ್ ಫಾಲೋವರ್ಸು, ಆಡಿಯನ್ಸ್ ಯಾರ್ಯಾರು ನೋಡಿ ನನ್ನ ವಿಡಿಯೋಗಳು ಶೇರ್ ಮಾಡ್ತಾರೋ ನೋಡ್ತಾರೋ ಅವರಿಂದನೇ ನಾನು ಈಗ ಒಂದಿಷ್ಟು ಸಿನಿಮಾಗಳು ಮಾಡ್ತಾ ಇರೋ ಕಾರಣನೇ ಅವರಿಂದನೇ. ನಿಮಗೆ ಯಾವಾಗ ಘಟನೆಗಳಾಗಿದೆಯಾ ಈ ರೀಲ್ಸ್ ಮಾಡೋಕೆ ಹೋದಾಗ ತಳ್ಳಿರುವಂಥದ್ದು, ಇಲ್ಲಿ ಯಾಕೆ ಮಾಡ್ತೀರಾ ಆ ಥರದ್ದು ಅನುಭವಗಳು? ಜನ ಇದ್ದಾವೆ. ಇಲ್ಲಿ ಯೂನಿವರ್ಸಿಟಿ ಹತ್ರ ಮಾಡ್ಬೇಕಾದ್ರೆ ಆಗಿದ್ದಾವೆ. ಅದಾದ್ಮೇಲೆ ಭಾಳ ಸೈಡ್ ಆಗಿದೆ. ಮತ್ತೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿದೀವಿ 1-2 ಕಡೆ, ಇಲ್ಲ ಒಂದು ವಿಡಿಯೋ ಮುಗಿಸ್ಕೊಂಡ್ಬಿಡ್ತೀವಿ ಅಂತ. ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೆ ಆಗಿದ್ದಾವೆ. ಇಲ್ಲ ಒಂದು ಸ್ವಲ್ಪ ಹೊತ್ತು ರಿಕ್ವೆಸ್ಟ್ ಮಾಡಿರೋವು ಇದ್ದಾವೆ. ಒಬ್ಬೊಬ್ರು ರಿಕ್ವೆಸ್ಟ್ಗೂ ಬಗ್ಗಲ್ಲ, ಕಳಿಸಿರೋವು ಇದ್ದಾವೆ. ಹಂಗೆ ಅವೆಲ್ಲ ಕಾಮನ್. ಅಂದರೆ ಅವನ್ನ ಮಾಡ್ಬೇಕಾದ್ರೆ ಅವೆಲ್ಲ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಓದಿರೋದು ನೀವು? ಸೆಕೆಂಡ್ PU ಕಂಪ್ಲೀಟ್ ಆಗಿದೆ. ಡಿಗ್ರಿ ಹಚ್ಚಿದ್ದೆ. ಡಿಗ್ರಿ ಫಸ್ಟ್ ಸೆಮ್ 1-2 ತಿಂಗಳು ಓದೆ. ಅದಾದ್ಮೇಲೆ ಈ ಕಡೆ ಬಂದ ಮತ್ತೆ ಹೋಗಿಲ್ಲ, ಸ್ಕೂಲ್ ಕಾಲೇಜ್ ಕಡೆ ಮುಖ ಮಾಡಿಲ್ಲ. ಕಡೆಯದಾಗಿ ನಮ್ಮ ಈ ಒಂದು ಶೋ ಮುಖಾಂತರ ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕ್ಯಾಮ್ರಾದಿಂದ ಹೇಳ್ಬಿಡಿ ಮೆಸೇಜ್. ಏನು ಹೇಳಿ, ನೀವು ಇಷ್ಟು ದಿನ ಪ್ರೀತಿ ಪ್ರೋತ್ಸಾಹ ತೋರಿಸಿ ನನಗೆ ಸಪೋರ್ಟ್ ಮಾಡಿದ್ದೀರಾ. ಈಗೇನೇ ನಾನು ಮಾಡ್ತಾಯಿದ್ರು ಅದಕ್ಕೆಲ್ಲ ನೀವೇ ಕಾರಣ. ಹಿಂಗೆ ಸಪೋರ್ಟ್ ಮಾಡಿ, ಆದಷ್ಟು ಟ್ಯಾಲೆಂಟ್ಸಿಗೆ ಸಪೋರ್ಟ್ ಮಾಡಿ.
ಆದಷ್ಟು ಯಾರ್ಯಾರು ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ. ಸುಮ್ಮನೆ ಯಾರ್ಯಾರಿಗೂ ಸಪೋರ್ಟ್ ಮಾಡಿ ಎಲ್ಲೆಲ್ಲೋ ಕಳ್ಸೋಕೆ ಹೋಗಬೇಡಿ. ತುಂಬ ಜನ ಇದ್ದಾರೆ, ನನ್ನ ಬಿಟ್ಬಿಡಿ, ನನ್ನ ಬಿಟ್ಟೆ ಬೇಜಾನ್ ಜನ ಇದ್ದಾರೆ ಟ್ಯಾಲೆಂಟ್ಸು, ಕ್ರಿಯೇಟರ್ಸು. ಅವ್ರನ್ನ ಬೆಳೆಸಿ, ಎಲ್ಲರನ್ನೂ ಬೆಳೆಸಿ, ನನ್ನ ವೀಡಿಯೋಸ್ ಹಿಂಗೆ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ಲರಿಗೂ. ಹಾಗೆ ನಿಮ್ಮ ಚಾನಲಿಗೆ ಥ್ಯಾಂಕ್ಸ್. ಆಮೇಲೆ ಧ್ರುವ ಸರ್ಜಾ ಸರ್ಗೆ, ಉಪೇಂದ್ರ ಸರ್. ನನಗೆ ಯಾರ್ಯಾರು ಅವಕಾಶ ಕೊಟ್ಟಿದ್ದಾರೆ, ಧ್ರುವ ಸರ್ಜಾ ಸರ್ ಆಗಲಿ, ಉಪೇಂದ್ರ ಸರ್ ಆಗಲಿ, ಮತ್ತು ಪೃಥ್ವಿ ಅಂಬರ್ ಸರ್ ಆಗಲಿ, ಇನ್ನೂ ಇದ್ದಾರೆ, ಭಾಳ ಜನ ಇದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ನಿಮ್ಮ ವಿಶ್ವಾಸನ ಉಳಿಸ್ಕೊಂತೀನಿ. ನಿಮ್ಮ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ದೊಡ್ಡ ದೊಡ್ಡ ಮೂವಿ ಮಾಡೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ಸ್. ಇಷ್ಟೊತ್ತು ಒಂದು ಅರ್ಧ ಗಂಟೆ ಮಾತಾಡಿದ್ರು ಅನಿಸುತ್ತೆ. ಈ ಅರ್ಧ ಗಂಟೆಯಲ್ಲಿ ನಿಮ್ಮ ಜೀವನ ಭಾಳ ಸುಂದರವಾಗಿದೆ. ಅಂದರೆ ಒಳ್ಳೆ 6 ವರ್ಷಗಳ ಒಂದು ಪರಿಶ್ರಮಕ್ಕೆ ನಿಮಗೊಂದು ಈಗ ತಕ್ಕನಾದಂಥ ಒಂದು ಫಲ ಸಿಗ್ತಾ ಇದೆ. ಇನ್ನೇ ಮುಂಬರುವಂಥ ದಿನಗಳಲ್ಲಿಯೂ ಕೂಡ ನಿಮಗೆ ಒಳ್ಳೆಯ ಯಶಸ್ಸುಗಳು ಸಿಗಲಿ. ಇನ್ನೂ ದೊಡ್ಡ ದೊಡ್ಡ ನಾಯಕರುಗಳು ನಿಮ್ಮನ್ನು ಗುರುತಿಸುವಂತಾಗಲಿ. ನಿಮ್ಮ ಫಾಲೋವರ್ಸ್, ನಿಮ್ಮ ಆಡಿಯನ್ಸ್ ನಿಮ್ಮ ಕೈ ಬಿಡಲ್ಲ. ಯಾಕಂದರೆ ಆಲ್ರೆಡಿ ಅವರು ನಿಮ್ಮ ಮೆಚ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು 1.5 ಲಕ್ಷ ಜನ ಫಾಲೋವರ್ಸ್ ಇದ್ದಾರಲ್ವ. ಇನ್ನೂ ಫಾಲೋವರ್ಸ್ ಹೆಚ್ಚಾಗಲಿ. ನಿಮ್ಮ ಈ ಪ್ರತಿಭೆಗೆ ಇನ್ನೂ ಪ್ರೋತ್ಸಾಹ, ಬೆಂಬಲ ಸಿಗಲಿ ಅಂತೇಳಿ ನಮ್ಮ ಈ ಒಂದು ಚಾನಲ್ ಮೂಲಕ ನಾವು ನಿಮಗೆ ಶುಭ ಹಾರೈಸ್ತೀವಿ. ಥ್ಯಾಂಕ್ ಯು. ನಮ್ಮ ಕರೆದು ಮಾತಾಡ್ಸಿದ್ವಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಇವ್ರಿಗೆ ಬಹಳ ದಿನಗಳಿಂದ ಅಂದ್ಕೊತಾ ಇದ್ದೆ, ಕರೆದ್ಬಿಟ್ಟು ಒಂದು ಇಂಟರ್ವ್ಯೂ ಮತ್ತು ಇವರ ಒಂದು ಪರಿಚಯನ ನಿಮಗೆ ಮಾಡಿಸ್ಕೊಡ್ಬೇಕಂತೇಳಿ. ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಆ ಒಂದು ಅರ್ಧ ಗಂಟೆ ಸ್ಟೋರಿಯಲ್ಲಿ ಭಾಳಷ್ಟು ತಿಳ್ಕೊಂಡಿದ್ದೀವಿ ಇವ್ರ ಬಗ್ಗೆ. ಯಾವಾಗಲೂ ಇವ್ರನ್ನ ಪ್ರೋತ್ಸಾಹ ಮಾಡಿ ಇನ್ನೂ ಎತ್ತರಕ್ಕೆ ಬೆಳೆಯುವಂತೆ ಇವ್ರಿಗೆ ನಿಮ್ಮ ಬೆಂಬಲ, ಸಹಕಾರ ಹೀಗೆ ಇರಲಂತೇಳಿ ಆಶಿಸ್ತೀವಿ. ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.